कमलं वन्दे रमणपृष्ठाय भूतले श्रीरूपानुगभक्तिदं च कृपामूर्तिं नारायणम्। नमो विष्णुपादाय राधिकायै प्रियात्मने श्रीमद्भक्तिवेदान्त नारायणेति नामिने। श्रीकृष्णलीलकथानि सुदाक्षम् औदार्यमाधुर्य गुणैश्च युक्तं वरं वरेण्यं पुरुषमहन्तं नारायणं शिरसा नमामि। त्रिदण्डीनां भक्तशिरोमणिं च श्रीकृष्णपादाब्जहृदयकमलि चैतन्यलीलामृतसारसारं नारायणं तं सततं प्रपद्ये। नमामि नारायण पादपङ्कजं करोमि नारायण पूजनं सदा। वदामि नारायण नाम निर्मलं स्मरामि नारायण तत्त्वमव्ययम्। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। Hare Krishna, Krishna Krishna, Hare Hare, Hare Rama, Hare Rama, Ram Ram, Hare Hare, Hare Krishna, Krishna Krishna, Hare Hare, Hare Rama, Hare Rama, Ram Ram, Hare Hare, Hare Krishna, Krishna Krishna, Hare Hare. Hare Ram, Ram Ram, Hare Hare, Hare Krishna, Krishna Krishna, Hare Hare. Hare Ram, Ram Ram, Hare Hare, Hare Krishna, Krishna Krishna, Hare Hare. Hare Rama, Ram Ram, Hare Hare, Hare Krishna, Krishna Hare Hare. Hare Rama, Ram Ram, Hare Hare, Hare Krishna, Krishna Krishna, Hare Hare. Hare Rama, Ram Ram, Hare Hare, Hare Krishna, Krishna Krishna, Hare Hare. Hare Rama, Ram Ram, Hare Hare, Hare Krishna, Krishna Krishna, Hare Hare, Hare Rama, Ram Ram, Hare Hare. Hari Bol, Hari Bol, Hari Hari, Hari Bol. Nitai Gaur, Hari Bol, Hari Bol, Hari Bol, Hari Bol. मट्टमलम गुरुपाद पद्म भक्ति वेदांत नारायण गोस्वामी पाद अनंत कोटि दंडवत अर्पिसुता गुरु पानुग गुरु वर्ग अब नाम निष्ठ संत श्रीपाद अनुपचार अनंत कोटि दंडवत अर्पिसुता गुरु वर्तमान भूत भविष्य ಎಲ್ಲ ವೈಷ್ಣವರೇ ತಾವತ್ ದಂಡವತ್ ಪ್ರಣಾಮ ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ पतितानां पावनेभ्यो वैष्णवेभ्यो नमो नमः वैष्णवेभ्यो नमः। ಇವತ್ತು ನಮ್ದು ಭಾನುವಾರದ ಕ್ಲಾಸ್. ಈಗ ಏನಾಗುತ್ತೆ, ನಿನ್ನೆ ಇವತ್ತು ಪೂರ್ಣಿಮಾ ಇದೆ. ನಿನ್ನೆ ಪಾಣಿಹಟ್ಟಿ ಮಹಾಮಹೋತ್ಸವ. ಚೂಡ ಅಂದ್ರೆ ಮೊಸರು ಅವಲಕ್ಕಿ. ಒಂದೆರಡು ಮಾತು ಅಂದ್ರೆ ರಘುನಾಥ್ ದಾಸ್ ಗೋಸ್ವಾಮಿ ಇದ್ರ ಮಹತ್ವ ಏನು, ಇದು ಭಕ್ತರ ನಾವು ಭಕ್ತಿನಲ್ಲಿ ಮುಂದೆ ಓರಿಬೇಕು ಅಂದ್ರೆ ತುಂಬಾ
ಅವರು ನಿತ್ಯ ಪಾರ್ಸಿದ್ರು ಅಪ್ಪ. ಯಾರು? ರಘುನಾಥ್ ದಾಸ್ ಗೋಸ್ವಾಮಿ. 6 ಗೋಸ್ವಾಮಿಗಳು: ರೂಪ ಸನಾತನ, ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ಜೀವ ಗೋಸ್ವಾಮಿ, ಗೋಪಾಲ ಭಟ್ಟ ಗೋಸ್ವಾಮಿ, ರಘುನಾಥ್ ದಾಸ್ ಗೋಸ್ವಾಮಿ, ರಘುನಾಥ್ ಭಟ್ಟ ಗೋಸ್ವಾಮಿ. ಇವರು ರಘುನಾಥ್ ದಾಸ್ ಗೋಸ್ವಾಮಿ. ಇವರು ಏನಂದ್ರೆ ಚೈತನ್ಯ ಮಹಾಪ್ರಭುಗಳು ಬಂದಿರೋದು ನಮ್ಗೆ ಶಿಕ್ಷೆ, ಅಂದ್ರೆ ಅವ್ರ ದಾರಿ ತೋರ್ಸೋದಕ್ಕೆ. ಸಾಕ್ಷಾತ್ ಕೃಷ್ಣ, ಅಂತರ್ ಕೃಷ್ಣ, ಬಹಿರ್ಗೌರ. ಒಳಗಡೆ ಕೃಷ್ಣನೇ, ಆದ್ರೆ ಆಚೆ ಅಂತರ್ ಕೃಷ್ಣ, ಬಹಿರ್ ಆಚೆ ಗೌರ. ಅಂತರ್ ಕೃಷ್ಣ, ಬಹಿರ್ ಗೌರ. ಸೊ ರಾಧಾರಾಣಿ ಭಾವ ಅಂಗಕಾಂತಿ ತಗೊಂಡು ಬಂದರು. ಇದಕ್ಕೆ ಚೈತನ್ಯ ಮಹಾಪ್ರಭು ಬರೋದಿಕ್ಕೆ ಸುಮಾರು ಅಂತರ ಕಾರಣಗಳಿದೆ, ಬಹಿರ್ ಕಾರಣಗಳು ಇದೆ. ಬಹಿರ್ ಕಾರಣಗಳು ಏನಂದ್ರೆ ಯುಗ ಧರ್ಮ. ಅಂತರದೇನಂದ್ರೆ ಈ ರಾಧಾರಾಣಿ ಅವಳ ಪ್ರೇಮದ ಮಹತ್ವ ಏನು? ಆಮೇಲೆ ಅವಳು ಯಾವ ರೀತಿನಲ್ಲಿ ಆನಂದ ಪಡ್ಕೊಳ್ತಾಳೆ ನನ್ನ ಭಕ್ತಿಯಿಂದ ಅಂತ ಆ ಕಾರಣದಿಂದ. 3 ಕಾರಣ ಇದೆ. ಅದ್ರ ಮಹಿಮೆ ಏನು? ಆಮೇಲೆ ಅವಳು ಏನು ರುಚಿ ನೋಡ್ತಾ ಇದ್ದಾಳೆ ನನ್ನ ಈ ಶ್ರೀ ಅಂದ್ರೆ ಸುಂದರತೆ ನೋಡ್ಬಿಟ್ಟು, ಕೃಷ್ಣನ ಸುಂದರತೆ ನೋಡಿ ಎಂತ ಆನಂದ ಪಡ್ಕೊಂತ ಅನ್ನೋ ಒಂದು ಲೋಭದಿಂದ. ಲೋಭ, ಕೃಷ್ಣನ್ ಲೋಭ ಆಯ್ತು. ಏನ್ ಮಾಡ್ಕೊಳ್ತಾರೆ ಅದನ್ನ ಟೇಸ್ಟ್ ಮಾಡೋದಕ್ಕೋಸ್ಕರನೇ, ರುಚಿ ನೋಡೋದಕ್ಕೋಸ್ಕರ ಕೃಷ್ಣನೇ ಅವಳ ರೂಪ, ಅವಳ ಭಾವ ಅಂಗಕಾಂತಿ ತಗೊಂಡು ಕೃಷ್ಣನೇ ಬಂದು. ಅದಕ್ಕೆ ಗೌರಂಗ ಆಗ್ಬಿಟ್ಟು. ಅದಕ್ಕೆ ಯಾವಾಗಲೂ ಕೃಷ್ಣ ವಿರಹದಲ್ಲಿರ್ತಾನೆ. ವಿರಹ ಸಾಗರ, ಗೌರ ವಿರಹ ಸಾಗರ, ಕೃಪಾ ಸಾಗರ. ಇದು ಅಂತರಂಗ. ಈಗ ಅದಕ್ಕೆ ಅವ್ರು ಸುಮಾರು ಶಿಕ್ಷೆ ಕೊಡ್ತಾ ಇದ್ದಾರೆ. ಹೇಗೆಂದ್ರೆ ವೃಂದಾವನ್ಗೆ ಹೋಗ್ಲಿಲ್ಲ. ಕಾರಣ ನೀವ್ ಹೇಳ್ಬೋದು, ವೃಂದಾವನ್ಗೆ ಹೊರಟಿದ್ದು, ಆದ್ರೆ ಅದ್ವೈತಾಚಾರ್ಯರು ಆಮೇಲೆ ನಿತ್ಯಾನಂದ ಪ್ರಭು ಸೇರಿ ಅವ್ರನ್ನ ಶಾಂತಿಪುರಕ್ಕೆ ಕರ್ಕೊಂಡು ಹೋಗ್ಬಿಟ್ರು. ಇದೇನಿದು ಯಮುನಾ ಅನ್ಕೊಳ್ತಾ ಇದ್ರು, ಇದು ಗಂಗಾ ಮಿಲನ ಆಗುತ್ತೆ. ಅದು ಈ ಸೈಡು ಯಮುನಾನೇ ಆಗುತ್ತೆ. ಆಮೇಲೆ ಅವರು ಸಚಿ ಮಾತಾನು ಬಂದ್ರು. ಅವ್ರು ಸಚಿ ಮಾತಾ ಹೇಳಿದ್ರು, ಅಪ್ಪ ನೀನು ವೃಂದಾವನ್ ಹೋದ್ರೆ ಅದು ತುಂಬಾ ದೂರ, ಆದ್ರೆ ಜಗನ್ನಾಥ್ ಪುರಿ ಆದ್ರೆ ಹತ್ರ ಇರುತ್ತೆ. ನನಗೆ ಭಕ್ತರು ಆವಾಗ ಹೋಗೋದು ಹೋಗಿ ಬರೋದು ಸ್ವಲ್ಪ ನನಗೆ ವಿಷಯ ಗೊತ್ತಾಗುತ್ತೆ, ಕ್ಷೇಮದ ಬಗ್ಗೆ ಗೊತ್ತಾಗುತ್ತೆ. ಅದಕ್ಕೆ ನೀನು ಅಲ್ಲಿಗೆ ಹೋಗು ಅಂತ ಹೇಳಿ. ಅವ್ರ ಇಚ್ಛೆನೂ ಅಲ್ಲೇ. ಯಾಕಂದ್ರೆ ವೃಂದಾವನ್ಗೆ ಹೋದ್ರೆ ಇದು ಕೃಷ್ಣ ರಾಧಾ ಭಾವ, ಕೃಷ್ಣನ ಇದೇ ಭಾವನೆ ಜಾಸ್ತಿ ಬರುತ್ತೆ. ಸೊ ಅವ್ರ ಅಂತರಂಗ ಇಚ್ಛೆಗಳು ಪೂರ್ಣ ಆಗಲ್ಲ, ಬಾಧೆ ಆಗುತ್ತೆ. ಆದ್ರೆ ಜಗನ್ನಾಥ್ ಪುರಿನಲ್ಲಿ ಅದು ಪೂರ್ಣ ಆಗುತ್ತೆ. ಯಾಕಂದ್ರೆ ಜಗನ್ನಾಥ್ ಪುರಿನಲ್ಲೇನು ನೀವು ಕೇಳಿದಾಗೆ ಈಗ ರಥಯಾತ್ರೆ ಆಗುತ್ತೆ 16 ಜುಲೈ ಅನ್ಸುತ್ತೆ. ಈಗ ಸ್ನಾನ ಯಾತ್ರೆ ಈಗ ಶುರು ಆಗುತ್ತೆ.
ಈಗ ನಾಳೆನೇ ಸ್ನಾನ ನೇತ್ರ ಅನ್ಸುತ್ತೆ ಪೂರ್ಣಿಮೆ. ಸೊ ನೀಲಾಚಲ ಸುಂದರಾಚಲ ಅಂತೀವಿ. ಈಗಿರೋದು ನೀಲಾಚಲ. ವರ್ಷದಲ್ಲಿ 2 ವಾರ ಬಿಟ್ಟು ಇನ್ನೆಲ್ಲ ದಿನಾನು ನೀಲಾಚಲದಲ್ಲಿ ಇರ್ತಾರೆ. 2 ವಾರ ಮಾತ್ರ ಈ ರಥಯಾತ್ರೆ ಸಮಯದಲ್ಲಿ ಸುಂದರಾಚಲಕ್ಕೆ ಹೋಗ್ತಾನೆ. ವಾರ ಸುಂದರಾಚಲದಲ್ಲಿ ಇರ್ತಾನೆ. ಸುಂದರಾಚಲ. ಸೊ ನೀಲಾಚಲ ಅಂದ್ರೆ ದ್ವಾರಕಾ ಇದ್ದಾಗೆ, ಸುಂದರಾಚಲ ಅಂದ್ರೆ ವೃಂದಾವನ ಇದ್ದಾಗೆ. ಸೊ ರಥಯಾತ್ರೆ ಅಂದ್ರೆ ಏನು? ಕೃಷ್ಣ ವೃಂದಾವನ್ಗೆ ಹೋಗೋ ಲೀಲೆ. ಅದಾಯ್ತಲ್ಲ. ಸೊ ಹೇಗೆ ದ್ವಾರಕಾದಲ್ಲಿ ಅವನು ವಿರಹದಲ್ಲಿದ್ದಾನೆ. ಈಗ ಬೃಹತ್ ಭಾಗವತಾಮೃತ ಅದೇ ತಾನೆ. ಬೃಹತ್ ಭಾಗವತಾಮೃತ ಏನು ಕೃಷ್ಣ ವಿರಹದಲ್ಲಿದ್ದಾನೆ. ನೀವು ನೋಡಿದ್ರಲ್ಲ ಪ್ರಥಮ ಕಾಂಡದಲ್ಲಿ ವೃಂದಾವನದಲ್ಲಿ. ಆಮೇಲೆ ಬ್ರಹ್ಮ ಒಂದು ನವ ವೃಂದಾವನ ಅಂತ ಮಾಡಿಸಿದ್ರು. ಅಲ್ಲಿ ಕೃಷ್ಣನ್ ಕರ್ಕೊಂಡು ಮೂರ್ಛೆ ಹೊಟ್ಟೋಗಿದ್ದ. ಯಾಕಂದ್ರೆ ನೆನ್ಸ್ಕೊಂಡು ವೃಂದಾವನ್ ನೆನ್ಸ್ಕೊಂಡು. ಈಗ ಜಗನ್ನಾಥನ ರೂಪ ಬರೋದಕ್ಕೂ ಅದೇ ಕಾರಣ. ಅವನು ಅದು ನಡೆದಿದ್ದು ದ್ವಾರಕಾದಲ್ಲಿ. ಅಂತ ಸುಂದರವಾದ ಜಗನ್ನಾಥ ಏನಂದ್ರೆ ಅವನು ಆ ರೂಪ ಬರೋದಕ್ಕೆ ಕಾರಣ ಏನಂದ್ರೆ ಒಂದ್ಸಾರಿ ಸುಮಾರು ಕಥೆಗಳಿದೆ. ಒಂದು ನಮ್ಮ ಗುರುಗಳು ಹೇಳೋದು, ದ್ವಾರಕಾದಲ್ಲಿ ಈಗ ನೋಡಿದ್ರಲ್ಲ, ಆ ಮಹಿಷಿಗಳು ಯಾರು ವೃಂದಾವನ್ ಹೋಗಿಲ್ಲ. ರುಕ್ಮಿಣಿ ಸತ್ಯಭಾಮ ಹೋಗಿದ್ರ ವೃಂದಾವನಕ್ಕೆ? ಇಲ್ಲ. ಹೋಗಿದ್ಯಾರ ಅಲ್ಲಿರೋರ ಪೈಕಿ? ರೋಹಿಣಿ ದೇವಿ ಮಾತ್ರ, ಬಲರಾಮನ ತಾಯಿ. ಅಲ್ಲಿದ್ಲು. ಯಶೋದೆ ತುಂಬಾ ಪ್ರಿಯ, ಗೋಪಿಯರಿಗೆ ತುಂಬಾ ಪ್ರಿಯ. ಅದಕ್ಕೆ ಒಂದ್ ದಿವಸ ರೋಹಿಣಿನ ಕೇಳ್ತಾರೆ ಮಹಿಷಿಗಳು, ಅಮ್ಮ ನೀನು ವೃಂದಾವನಲ್ಲಿದ್ದೆ, ನಾವಿಲ್ಲಿ ನೋಡ್ತೀವಿ, ಸುಮ್ನೆ ನಾವು ಹೆಸರಿಗೆ ಮಾತ್ರ ಅವನ ಪತ್ನಿಯರು, ಆದ್ರೆ ಯಾವಾಗಲೂ ನಮ್ಮನ್ನ ನೆನ್ಸೇ ಇಲ್ಲ. ಯಾವಾಗಲೂ ಗೋಪಿಯರನ್ನ, ಯಶೋದ ನಂದ ಗೋಗಳನ್ನ ಫ್ರೆಂಡ್ಸ್ ನೆನೀತಾ ಇರ್ತಾನೆ ಹೊರತು ನಮ್ಮನ್ನ ನೆನೆಯಲ್ಲ. ಯಾವಾಗಲೂ ಅಳ್ತಿರ್ತಾನೆ ದಿನ ಪ್ರತಿ ರಾತ್ರಿ. ಸೊ ಅವ್ರ ಮಹಿಮೆ ಏನು? ಗೋಪಿಯರ ಮಹಿಮೆ ಏನು? ಅವ್ರಿಗೆ ಏನ್ ಮಂತ್ರ ಗೊತ್ತಿದೆ? ಕೃಷ್ಣನ ಸಂಪೂರ್ಣವಾಗಿ ತಮ್ಮ ವಶದಲ್ಲಿ ಇಟ್ಕೊಂಡಿದ್ದಾರೆ. ಅದ್ರ ಮಹಿಮೆ ಏನು? ನಾವಾದ್ರೆ ಇಲ್ಲಿ ಎಷ್ಟು ಸಂಪತ್ತಿದೆ ನಮ್ಗೆ. ನಾವು ಲಕ್ಷ್ಮಿಯ ಸಮಾನ, ಲಕ್ಷ್ಮಿನೇ ನಾವು, ಲಕ್ಷ್ಮೀ ರೂಪನೇ. ಅಷ್ಟೆಲ್ಲ ಸುಂದರ ಆದ್ರೂ ಅವನ್ಗೆ ಇದ್ಯಾವುದು ಸರಿ ಬರ್ತಾ ಇಲ್ಲ. ಆದ್ರೆ ಗೋಪಿಯರ ಮಹಿಮೆ ಏನು ಅಂತ ಅವ್ರು ಪ್ರಶ್ನೆ ಆಗ್ತಾರೆ. ಆವಾಗ ಅವಳು ಗೊತ್ತಿರುತ್ತೆ, ಇದು ಅವನ್ ಲೀಲೆ ಹೇಳಕ್ ಶುರು ಮಾಡಿದ್ರೆ ಇದು ಒಂದು ವಿಚಿತ್ರ ಏನಂದ್ರೆ, ಕೃಷ್ಣನ ಲೀಲೆ ಗುಣಗಾನ ಅವನ್ನು ಕೂಡ ಆಕರ್ಷಣೆ ಮಾಡುತ್ತೆ. ಆಯ್ತಲ್ಲ, ಅವನನ್ನು ಆಕರ್ಷಣೆ ಮಾಡುತ್ತೆ. ಅಂತ ಅದ್ಭುತವಾದ. ಅದಕ್ಕೆ ಅವನು ಹೇಳ್ತಾನೆ, ಈ ಅಸಲಿ ರಾಸಲೀಲೆ ಬಗ್ಗೆ ಕೇಳಿದ್ರೆ ನಾನೇ ಮರ್ತು ಬಿಡ್ತೀನಿ, ಅಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನನಗೆ ಅರಿವೇ ಇಲ್ಲ. ಸೊ ಹಾಗೆ ಅವನ ಲೀಲೆಯಲ್ಲಿ ಅವನೇ ಮಗ್ನ ಆಗ್ಬಿಡ್ತಾನೆ. ಹೇಳೋದು ಅಷ್ಟೇನೆ. ಅದಕ್ಕೆ ಅವನ್ ಬಂದ್ಬಿಡ್ತಾನೆ, ಬಂದ್ರೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳ್ಬಿಟ್ಟು ರೋಹಿಣಿ ಗೊತ್ತಿತ್ತು. ಅದಕ್ಕೆ ಅವನ್ ಬಾಗ್ಲ ಹತ್ರ ಸತ್ಯಭಾವನ ಇಟ್ಬಿಡ್ತಾನೆ ಆಚೆ. ನೀನು ಸೆಕ್ಯೂರಿಟಿ, ನೀನು ಯಾರನ್ನು ಬಿಡುವಾಗ ಒಳಗಡೆ.
ಯಾಕಂದ್ರೆ ಪದ್ಮ ಅವರೆಲ್ಲ ಬರ್ತಾರೆ, ಅವರೆಲ್ಲ ಇದ್ದಿದ್ದೇನೋ ಡಿಸ್ಟರ್ಬ್ ಮಾಡ್ತಾರೆ. ಕಂಸನ ತಾಯಿ ಅವರೆಲ್ಲ ಬರೋದು ಬೇಡ. ಹಾ, ಅಂತೂ ಆವಾಗ ಹೇಳಕ್ ಶುರು ಮಾಡ್ತಾರೆ. ರೋಹಿಣಿ ಎಲ್ಲ ಮಹಿಷಿ ಅಂದ್ರೆ 16,100 ಎಲ್ರಿಗೂ ಹೇಳ್ತಾ ಬರ್ತಾನೆ. ಅಲ್ಲಿ ಸುಧರ್ಮ ಹಾಲಲ್ಲಿ ಇರ್ತಾನೆ ಕೃಷ್ಣ. ಅವನು ಗೊತ್ತಾಗುತ್ತೆ ಇಲ್ಲಿ ಹರಿಕಥೆ ನಡೀತಾ ಇದೆ, ಲೀಲಾ ನಡೀತಾ ಇದೆ. ಅದನ್ನ ಕೇಳೋದಕ್ಕೆ ಇಚ್ಛೆ ಅವನಿಗೆ. ಬಂದ್ಬಿಡ್ತಾನೆ. ಬರ್ತಾನೆ, ಇಲ್ಲಿ ಡೋರ್ ಹಾಕ್ಬಿಟ್ಟಿರ್ತಾರೆ, ಹೇಳಿರ್ತಾರೆ, ನೋಡಪ್ಪ ನೀನ್ ಹೋದ್ರೆ ಅವ್ರಿಗೆ ನಿನ್ನ ಲೀಲಾ ನಿನ್ ಮುಂದೆ ಅದಾಗಿ ಹೇಳೋದು. ಅದಾಯ್ತಲ್ಲ. ಅದಕ್ಕೆ ಇವನು ಕಿವಿಯಲ್ಲಿ ಇಟ್ಕೊಂಡು ಕೇಳ್ತಾ ಇರ್ತಾನೆ. ಕಿವಿನ ಇಟ್ಕೊಂಡು ಕೇಳ ರೋಹಿಣಿ ಹೇಳ್ತಾ ಇರ್ತಾನೆ. ಈಗ ಇವನ್ ಬಂದ ಅಂತೇಳಿ, ಕೃಷ್ಣನ್ ಬಂದ ಅಂತ ಬಲರಾಮನು ಬರ್ತಾನೆ. ಅವನು ಹಾಗೇನ ಅವನಿಗೆ. ಸೊ ಕೇಳ್ತಾ ಇದ್ದಾಗ ಈ ರಾಧಾರಾಣಿ ಬಗ್ಗೆ ಹೇಳ್ತಾರೆ. ಗೋಪಿಯರು ರಾಧಾ ಎಷ್ಟು ಪ್ರೇಮ ಆಯ್ತು, ಎಷ್ಟು ವಿರಹದಿಂದ ಆಳ್ತಾ ಇದ್ದಾರೆ, ಪ್ರಾಣ ಹೊಟ್ಟೋಗ್ತಾ ಇದೆ, ಕಂಠದಲ್ಲಿವರೆಗೂ ಬಂದ್ಬಿಟ್ಟಿದೆ, ಯಾರೇ ಸ್ವಾಂತನ ಮಾಡಕ್ಕಾಗಿಲ್ಲ. ಉದ್ಧವ ಹೋದ ಆಗಲಿಲ್ಲ, ಬಲರಾಮ ಹೋದ ಸ್ವಲ್ಪ ಮಟ್ಟಿಗೆ, ಆದ್ರೂ ಆಗಲಿಲ್ಲ. ಸೊ ಎಷ್ಟು ಇದಾಗ್ತಾ ಇದ್ದಾರೆ, ಅವ್ರ ಪ್ರೇಮ ಏನು ಎಲ್ಲ ಬಿಟ್ಬಿಟ್ಟಿದ್ದಾರೆ. ಕೃಷ್ಣನ್ಗೋಸ್ಕರ ಸಮಸ್ತನು ತ್ಯಾಗ ಮಾಡಿದ್ದಾರೆ. ಈ ರಾಸಲೀಲೆ ಸಮಯದಲ್ಲಿ ಕೃಷ್ಣ ಅಂತರ್ಧಾನ ಆಗ್ಬಿಟ್ನಲ್ಲ, ಅವಾಗ ಅವರು ಗೋಪಿಗೀತ ಆಡ್ತಾರೆ. ಅಳ್ತಾ ಇದಾರಲ್ಲ, ಯಾಕೆ ಅಳ್ತಾ ಇದಾರಂದ್ರೆ ಅವರ ಇದಕ್ಕಲ್ಲ, ಕೃಷ್ಣ ಒಬ್ಬಂಟಿಗನಾಗಿ ಕಾಡಲ್ಲಿ ಓಡಾಡ್ತಾ ಇದ್ರು. ಅವನಿಗೆ ಅಲ್ಲಿ ಮುಳ್ಳು ಎಲ್ಲ ಚುಚ್ಚುತ್ತಾ ಇರಬೇಕು, ಅವನಿಗೆ ನೋವಾಗ್ತಾ ಇದೆ, ಕತ್ಲಲ್ಲಿ ಹಾಕಿದಾನೆ, ನಮ್ಮ ಹತ್ರ ಯಾಕೆ ಬರಲ್ಲ, ಅವನು ನೋವಾಗ್ತಾ ಇದೆಯಲ್ಲ ಅಂತ ಅದನ್ನ ಭಾವನೆಯಿಂದ ಅಳ್ತಾ ಇದ್ದಾರೆ. ಅವ್ರಿಗೋಸ್ಕರ ಅಳ್ತಾ ಇಲ್ಲ. ಆಯ್ತಾ? ನಾವು ಲೌಕಿಕವಾಗಿ ನಾವು ಅಳೋದು ಯಾವ ಕಾರಣದಿಂದ? ನಮಗೋಸ್ಕರ. ಅಯ್ಯೋ, ಈಗ ತಂದೆ ತಾಯಿ ಇದ್ದಾರೆ ಅಂತ ಅಯ್ಯೋ ಅಷ್ಟೆಲ್ಲ ಸೇವೆ ಮಾಡ್ತಾ ಇದ್ರು, ಹಾಗೆಲ್ಲ ಮಾಡ್ತಾರೆ. ಈಗ ಯಾರು? ನಮ್ಮ ಸ್ವಾರ್ಥದಿಂದ ನಮ್ಗೆ ಅಳು ಬರ್ತೇ ಹೊರತು, ಬೇರೆಯವರು ತೊಂದರೆ ಆಗ್ತಾ ಇದೆ, ಅವ್ರು ದುಃಖದಲ್ಲಿದ್ದಾರೆ ಅಂತ ನಾವು ಅಳೋರು ತುಂಬಾ ವಿರಳ. ನೀವೇ ಯೋಚನೆ ಮಾಡಿ. ತಂದೆ ತಾಯಿಗಳು ಈಗ ಮಕ್ಕಳ ಬಗ್ಗೆ ಆಳ್ತಾರೆ. ಯಾಕೆ? ಅಯ್ಯೋ, ಅವನಿದ್ದಿದ್ದು ನನಗೆ ಸೇವೆ ಮಾಡ್ತಾ ಇದ್ದ, ನನಗೆ ವಯಸ್ಸಾದಾಗ ಯಾರು ನೋಡ್ಕೊಳ್ಳೋರು? ಗೊತ್ತಾಯ್ತಲ್ಲ, ಈ ಸ್ವಾರ್ಥ ಅನ್ನೋದು ತುಂಬಿ ತುಳುಕಾಡ್ತಿದೆ ಈ ಪ್ರಪಂಚದಲ್ಲಿ. ಈಗ ನಿಮ್ಗೆ ಉದಾಹರಣೆ ಹೇಳ್ತೀನಿ, ಹೇಳಿದೀನಿ ಅನ್ಸುತ್ತೆ. ತಿರುಪತಿಗೆ 8 ಜನ ನಡ್ಕೊಂಡು ಹೋಗ್ತಾರೆ, ಪಾದಯಾತ್ರಿಗಳು. ನಡೀತಾರ ಇಲ್ವ? ನಡ್ಕೊಂಡು ಹೋಗ್ತಾರೆ. ಕಷ್ಟ ಇದೆ. 1 ವಾರ ನಡ್ಕೊಂಡು ಹೋಗ್ತಾರೆ, ಮೇಲಕ್ಕೂ ಹತ್ತಾರೆ. ಹತ್ಬಿಟ್ಟು ಏನ್ ಹೇಳ್ತಾರೆ ಹೇಳಿ? ಅಪ್ಪ, ಎಷ್ಟು ಕಷ್ಟ ಪಟ್ಟಿದ್ದೀನಯ್ಯ ಬರೋದಿಕ್ಕೆ, ನಿನ್ನ ದರ್ಶನ ಮಾಡೋದಿಕ್ಕೆ. ಯಾಕೆ? ನಾನು ಇದು ಬೇಕು, ಇದು ಬೇಕು, ಇದು ಬೇಕು, ಲಿಸ್ಟ್ ತೋರಿಸ್ತೀನಿ ನೋಡಿ, ಇದಾಗ್ಬೇಕು, 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 ಕೊಡ್ತಾನೆ. ಅದಕ್ಕೆ ನಾವು ಹೋಗ್ತಾ ಇದೀವಿ. ಆದ್ರೆ ಯಾರಾದ್ರೂ ಹೇ ಶ್ರೀನಿವಾಸ, ಶ್ರೀನಿವಾಸ ಅಂದ್ರೇನು? ಶ್ರೀ ನಿವಾಸ. ಅರ್ಥ ಆಯ್ತಾ? ಶ್ರೀ ಅಂದ್ರೆ ಯಾರು? ಲಕ್ಷ್ಮಿ. ವಾಸ ಮಾಡೋ ಜಾಗನೇ ಶ್ರೀನಿವಾಸ. ಹೃದಯದಲ್ಲಿದ್ದಾರೆ, ಪಾದದಲ್ಲೂ ಇರ್ತಾರೆ. ಶ್ರೀನಿವಾಸ, ಶ್ರೀ ನಿವಾಸ. ಸೊ ಈಗ ಏನಪ್ಪಾ ವೆಂಕಟೇಶ್ವರ, ಶ್ರೀನಿವಾಸ, ನಾನು ಬಂದಿದ್ದೀನಯ್ಯ, ನಡ್ಕೊಂಡ್ ಬಂದಿದ್ದೀನಿ, ನನಗೆ ಇದು ಬೇಕು, ಕೊಡ್ತಾನೆ. ಅದಕ್ಕೆ ಹೋಗ್ತಾನೆ. ಈಗ ಯಾರಾದ್ರೂ ಅಲ್ಲಯ್ಯ ಶ್ರೀನಿವಾಸ, ನೀನು 24 ಗಂಟೆನಲ್ಲಿ 23 ಗಂಟೆ ನಿಂತಿದೀಯಲ್ಲಯ್ಯ, ನಿನಗೆ ಕಾಲ್ ನೋವಾಗ್ತಾ ಇದೆಯಾ? ನಿನಗೆ ಏನ್ ಸೇವೆ ಮಾಡಿದ್ರೆ ನಿನ್ಗೆ ಸಂತುಷ್ಟಿ ಆಗುತ್ತೆ? ನಿನ್ ಕಷ್ಟ ಏನು, ಸುಖ ಏನು? ನೀನ್ ಊಟ ಮಾಡ್ತಾ ಇದೀಯಾ?
ನಿಂತ್ಕೊಂಡು ಮಾಡೋದು, ಎಲ್ಲಿ ಮಾಡೋದು, ಯಾಕೆ ಮಾಡ್ತೀಯ? ಬರ್ತಾನೆ ಇರ್ತಾರೆ. ಯಾವ್ದಾದ್ರು ರಜಾ ಬಂದ್ರೆ ಇನ್ನ ಜಾಸ್ತಿ ಜನ ಬರ್ತಾರೆ. ನಿನಗೆ ಎಲ್ಲಪ್ಪ, ಅಟ್ಲೀಸ್ಟ್ ವರ್ಷಕ್ಕೆ ಒಂದ್ ದಿವಸ ಆದ್ರೂ ಅವ್ನಿಗೆ ರಜಾ ಇದೆಯಾ? ನೀವ್ ಯೋಚನೆ ಮಾಡಿ. ನಿನ್ನ ಪರಿಸ್ಥಿತಿ ಏನು? ನಿನ್ನ ಸುಖ ದುಃಖ ಏನು? ಕೇಳೋರು ಯಾರಾದ್ರೂ ಹೋಗ್ತಾರ? ಇಲ್ಲ ರೀ, ಅವನ್ ಭಗವಂತ, ಅವನ್ ನನ್ನ ಪಾರ್ಟ್ನರ್ 50%. ಪಾರ್ಟ್ನರ್ ಅಂತೆ, ಪಾರ್ಟ್ನರ್. ಪಾರ್ಟ್ನರ್ಗೆ ಏನಾಗ್ತಾ ಇದೆ ಅನ್ನೋ ಇದು ಪರಿವಿಲ್ಲ. ಗೊತ್ತಾಯ್ತಾನಮ್ಮ? ಇದು ಭಕ್ತಿನ ನೀವ್ ಯೋಚನೆ ಮಾಡಿ. ಅವನ ಕಷ್ಟ ದುಃಖಕ್ಕೆ ನಾವೇನಾದ್ರು ಸೊ ಇಲ್ಲ, ಅದೆಲ್ಲ ಗೊತ್ತಿಲ್ಲ. ಈಗ ನೀವೇ ಯೋಚನೆ ಮಾಡಿ. ಒಂದ್ಸಾರಿ ನಾನು ಬಾಂಬೆಯಿಂದ ಪುಣೆಗೆ ಹೋಗ್ತಾ ಇದ್ದೆ. ಅಲ್ಲಿ ಗೊತ್ತಲ್ಲ ಟ್ರೈನ್ಗಳಲ್ಲಿ ಏನ್ ಜನ. ಗಂಡ ಹೆಂಡತಿ ಮಗು ಅಲ್ಲಿತ್ತು, ನನ್ ಆಪೋಸಿಟ್. ನಾನು ಇಲ್ಲಿ ಕೂತು ನೋಡ್ತಾ ಇದ್ದೆ. ಅಲ್ಲಿ ನಿಮ್ಗೆ ಪುಣೆ ಅಥವಾ ಯಾವ್ದೇ ಟ್ರೈನ್ ಅಲ್ಲಿ ಇಂಡಿಯಾದಲ್ಲಿ ಏನೇನೋ ತರ್ತಾ ಇರ್ತಾರೆ. ಇದು ತಗೋ, ಅದು ತಗೋ, ಏ ಚಾಯ್, ಏ ಚಾಯ್, ಏ ಚಾಯ್. ಈ ಮಗು ಇದ್ದ ನನಗೆ ಅದು ಬೇಕು, ಇದು ಬೇಕು, ಇದು ಬೇಕು, ಇದು ಬೇಕು. ಕೊಡ್ತಾನೆ ಇದ್ದಾರೆ ತಂದೆ. ಮಮತೆ ಇರುತ್ತೆ, ಕೊಡ್ತಾನೆ ಇದ್ದಾರೆ. ಒಂದ್ಸಾರಿ ನೋಡ್ದೆ, ಅವನು ಇನ್ನೊಂದು ಬೋಗಿ ಹೊಟ್ಟೋಗಿದ್ದೆ, ಅದೇನೋ ಮಾಡ್ತಾನೆ. ಈ ತಂದೆ ಎದ್ದು ಹೋಗಿ ಅಲ್ಲಿಗೆ ಹೋಗಿ ತಗೊಂಬಂದು ಕೊಟ್ರು. ಸೊ ತಂದೆ ತಾಯಿ ಮಗುಗೆ ಮಾಡೇ ಮಾಡ್ತಾರೆ. ಈಗ ಮಗು ಏನ್ ಮಾಡುತ್ತೆ? ಆ ಮಗು ಏನಾದ್ರು ಅಪ್ಪ ಅಮ್ಮ ಇದು ನೀವು ತಗೊಳ್ಳಿ ಅಂತೇಳಿ ಅವ್ರ ಬಾಯಿಗೆ ಹಾಕಿದ್ರೆ ತಂದೆ ತಾಯಿ ಏನ್ ಮಾಡ್ತಾರೆ? ಅವ್ರು ಏನ್ ಆಕಾಶಕ್ಕೆ ಹೋಗ್ತಾರ? ಅಯ್ಯೋ, ದುಡ್ಡು ಕೊಟ್ಟಿರಾರು ನೀವೇನೆ. ಬಟ್ ಅದು ತಗೊಂಡು ಏನಮ್ಮ ಅಲ್ಲಿ ನಿಮ್ ಬಾಯಿಗೆ ಹಾಕ್ತು, ನೀವು ಆಕಾಶಕ್ಕೆ ವಾ. ಅರ್ಥ ಆಯ್ತಾ? ಭಗವಂತನ ಎಲ್ಲ ಕೊಟ್ಟಿರೋದು ಅವನೇನೆ. ಆದ್ರೂ ನಾವ್ ಇದು ಬೇಕು, ಇದು ಬೇಕು, ಇದು ಬೇಕು, ಇದು ಬೇಕು, ಇದು ಯಾವಾಗ್ಲೂ ಡಿಮ್ಯಾಂಡ್ ಮಾಡ್ತಾ ಇದ್ರೆ ಸಪ್ಲೈ ಮಾಡ್ತಾನೆ. ಆದ್ರೆ ನಾವು ಕಿಂಚಿತ್ ಆದ್ರೂ, ಸ್ವಲ್ಪ ಆದ್ರೂ ಮಾಡಕ್ಕಾಗಲ್ಲ, ಅಟ್ಲೀಸ್ಟ್ ಮಾತಲ್ಲಾದ್ರೂ. ಆಯ್ತಲ್ಲ? ಏನಪ್ಪ ಹೇಗಿದೀಯಯ್ಯ? ಸಂತೋಷವಾಗಿದೀಯಾ? ಹ ನಿನ್ ನಾಮ ಆಡ್ತೀನಪ್ಪ, ನೀನ್ ಸಂತೋಷಕ್ಕೆ ಹರೇ ಕೃಷ್ಣ, ಹರೇ ಕೃಷ್ಣ, ಕೃಷ್ಣ ಕೃಷ್ಣ, ಹರೇ ಹರೇ, ಹರೇ ರಾಮ, ಹರೇ ರಾಮ, ರಾಮ. ನಾವ್ ಅವನ್ ಸಂತೋಷಕ್ಕೆ ಮಾಡ್ತಾ ಇದೀವ? ನಾವ್ ಹೇಳ್ತೀವಿ ಹರೇ ಕೃಷ್ಣ, ಹರೇ ಕೃಷ್ಣ. ನಮ್ಗೇನೋ ಒಂದು ಇಚ್ಛೆ ಇರುತ್ತೆ, ಅದು ಪೂರ್ಣ ಆಗ್ಲಿ ಅಂತ ಹೇಳಿ ನಾವು ಹಾಡಿದ್ರೆ ಅದು ಅವನಿಗೆ ಸಂತೋಷ ಕೊಡುತ್ತಾ? ಅಲ್ಲ, ಹೇಳೋದು ಅರ್ಥ ಆಗ್ತಾ ಇದೆಯಾ? ಹರೇ ಕೃಷ್ಣ ಹೇಳೋರು ಸುಮಾರು ಜನ ಇದ್ದಾರೆ. ಯಾವ ಭಾವನೆ, ಯಾವ ಭಾವನೆಯಿಂದ ಹೇಳ್ತಾರೆ? ಅವನ ಸಂತುಷ್ಟಿಗೋಸ್ಕರ ಹೇಳ್ತಾರೆ, ಇಲ್ಲ ನಮಗೆ ಏನಾದ್ರು ಒಂದು ಬರ್ಲಿ, ಸಿಗ್ಲಿ ಅಂತ ಮಾಡ್ತಾರೆ. ಆಯ್ತಾ? ಅದಕ್ಕೆ ನಾವು ತ್ಯಾಗ ಮಾಡಬೇಕು. ತ್ಯಾಗ, ಬುದ್ಧಿ ತ್ಯಾಗ. ಭಗವಂತನಿಗೆ ತ್ಯಾಗ. ಏಕಾದಶಿ ಅಂದ್ರೇನು? ಒಂದು ದಿವಸ ಊಟ ಇಲ್ಲ, ತ್ಯಾಗ. ಅವನ ಸಂತುಷ್ಟಿಗೋಸ್ಕರ. ನೀವು ಈಗ ನೋಡಿ, ನೀವ್ ಮನೇಲಿ ಇರ್ತೀರಾ, ನಿಮ್ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಯಾರೋ ಬರ್ತಾರ ಅಂತ ಇಟ್ಕೊಳ್ಳಿ. 4 ಗಂಟೆಗೆ ಏನೋ ಬರ್ಬೋದೇನೋ. ನಿಮ್ದು ಅಭ್ಯಾಸ ಇರುತ್ತೆ ಏನೋ 12 ಗಂಟೆ, 1 ಗಂಟೆಗೆ ಏನೋ ಊಟ ಮಾಡೋದೇನೋ, 9 ಗಂಟೆಗೆ. ಇಲ್ಲ, ಅವ್ನು ಬರೋದು 4 ಗಂಟೆಗೆ, ಏನ್ ಲೇಟ್ ಆಗುತ್ತೆ, ಏನ್ ಮಾಡೋದು? ಇಲ್ಲಪ್ಪ, ಅವ್ರ ಏನ್ ನೀವು ಊಟ ಮಾಡ್ಬೋದು, ಅದ್ರಲ್ಲಿ ಏನ್ ತೊಂದ್ರೆ ಇಲ್ಲ. ಅದೊಂದು ರೀತಿ. ಇಲ್ಲ, ನಾನು ಅವ್ನು ಬರೋವರೆಗೂ ಊಟ ಮಾಡೋಣ, ಒಟ್ಟಿಗೆ ಮಾಡೋಣ ಅಂತೇಳಿ ನೀವು ಉಪವಾಸ ಮಾಡಿದ್ರೆ 4 ಗಂಟೆವರೆಗೂ, ಅವ್ನು ಬಂದ, ಏನಪ್ಪಾ ಊಟ ನೀನು ಮಾಡಿಲ್ವಾ? ಹೌದು, ನಾನು ಮಾಡಿಲ್ಲಪ್ಪ, ನಿನ್ಗೋಸ್ಕರ ಕಾಯ್ತಾ ಇದ್ದೆ, ಒಟ್ಟಿಗೆ ಮಾಡೋಣ. ಹೌದಾ? ಅಯ್ಯೋ, ಅವ್ರಿಗೆ ನಿಮ್ ಮೇಲೆ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ ಇನ್ನು. ಹೌದಪ್ಪ, ನನಗೋಸ್ಕರ ಇವನು ಬೆಳಿಗ್ಗೆ ಊಟ ಮಾಡಿಲ್ಲ, ನನಗೋಸ್ಕರ ಕಾಯ್ತಾ ಇದ್ದಾನೆ. ಇಲ್ಲಪ್ಪ, ಆಯ್ತಪ್ಪ, ಬೇಗ. ಹ
ನೀವು ರೆಡಿ ಮಾಡಿ ನಾನು ಕೂತ್ಕೊಂಡು ಹೇಳ್ತಾರ ಇಲ್ಲಪ್ಪ, ಎಷ್ಟು ಸಂತೋಷ ಆಗುತ್ತೆ ಅವ್ರಿಗೆ. ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ ಇಲ್ವೋ? ಸೊ ಆ ರೀತಿನಲ್ಲೇ ನಾವು ತ್ಯಾಗ ಮಾಡಿದ್ರೆ ಭಗವಂತನಿಗೆ ಅವನಿಗೇನು ಕಮ್ಮಿ ಇಲ್ಲ. ಹೌದಪ್ಪ, ನನಗೆ ತ್ಯಾಗ ಮಾಡ್ತಾ ಇದ್ದಾನೆ ಅಂದಾಗ ನಮ್ಮ ಮೇಲೆ ಅವನಿಗೆ ಕಳವಳಿ ಪ್ರೇಮ ಜಾಸ್ತಿ ಆಗುತ್ತದೆ. ಸೊ ಅದಕ್ಕೋಸ್ಕರ ಈ ತ್ಯಾಗ. ಅದಕ್ಕೆ ಈ ಚೈತನ್ಯ ಮಹಾಪ್ರಭುಗಳು ಆಮೇಲೆ ಅವರು ಬೇರೆ ಬೇರೆ ಭಕ್ತರ ಜೊತೆ ಏನೇನ್ ಕಲ್ಸಿದ್ರು ಅಂತ. ರಮಾನಂದ ದ್ವಾರೆ ಕಂದರ್ಪೇರ ದರ್ಪನಾಶೆ, ದಾಮೋದರ ದ್ವಾರೆ ನಿರಾಪೇಕ್ಷ ಪರಾಕಾಶ ಪರಾಕಾಶ, ಹರಿದಾಸ ದ್ವಾರೆ ಸಹಿಷ್ಣುತಾ ಜನ ಇಲ್ಲ, ಸನಾತನ ರೂಪ ದ್ವಾರೆ ದೈನ್ಯ ಪ್ರಕಾಶ ಇಲ್ಲ. ಸೊ ಏನ್ ಹೇಳ್ತಾರೆ ಮಹಾಪ್ರಭುಗಳು, ಕಾಮದೇವನ ಅಭಿಮಾನನ ನಷ್ಟ ಮಾಡಿಸಿದ್ರು. ಯಾರ ಮೂಲಕ? ರಮಾನಂದ ರಾಯ್. ರಮಾನಂದ ರಾಯ್ ಎಂಥವ್ರಂದ್ರೆ, ಈಗ ಒಂದು ಇದಿತ್ತು ಏನಂದ್ರೆ, ಆಗಿನ ಜಗನ್ನಾಥ್ಪುರಿನಲ್ಲಿ ದೇವದಾಸಿ ಅಂತ. ಏನಂದ್ರೆ ಜಗನ್ನಾಥನ್ಗೆ ಪ್ರೀತಿಗೋಸ್ಕರ ಈ ಕೆಲವು ನೃತ್ಯ ಎಲ್ಲ ಇಡ್ತಾ ಇದ್ರು. ಅವರಿಗೆ ಶಿಕ್ಷೆ ಕೊಡೋದಿಕ್ಕೆ, ಡ್ರೆಸ್ ಮಾಡೋದಿಕ್ಕೆ, ಸ್ನಾನ ಮಾಡಿಸ್ ಎಲ್ಲಾನು ರಮಾನಂದ ರಾಯ್ ಮಾಡ್ತಾರೆ. ರಮಾನಂದ ರಾಯ್ ಯಾರು? ಕೃಷ್ಣ ಲೀಲೆನಲ್ಲಿ ವಿಶಾಖ ಅಂತಾರೆ. ವಿಶಾಖ. ಸೊ ಈ ಲೀಲೆನಲ್ಲಿ ಒಬ್ಬ ರಮಾನಂದ ರಾಯ್ ಗೊತ್ತಲ್ಲ ನೀವು, ಗೌರ್ನರ್ ಆಗಿದ್ರು. ಅವರು ಒಬ್ಬ ಸ್ತ್ರೀನ ಸ್ನಾನ ಮಾಡಿಸಿ ನೃತ್ಯ ಮಾಡೋ ಆ ವಯಸ್ಸಿನ ಹೇಗಿರ್ಬೇಕು, ಮನಸ್ಸು ಸ್ಥಿಮಿತ ಆಗಲ್ಲ ಇರುತ್ತಾ, ಆ ಸಮಯದಲ್ಲಿ ಅವ್ರು ಪರೀಕ್ಷೆ ಮಾಡ್ತೀವಿ ಹೇಗೆ ಅವನ್ನ ಆ ದೇಹದಿಂದ ನೋಡ್ತಾ ಇರಲಿಲ್ಲ. ಗೋಪಿ ಕೃಷ್ಣ ಸೇವೆ ಮಾಡ್ತಾ ಇದ್ದಾರೆ, ಯಾಕಂದ್ರೆ ಅವಳು ಒಂದು ಗೋಪಿನೇ, ವಿಶಾಖ ಗೊತ್ತಾಯ್ತಲ್ಲ. ಸೊ ವಿಶಾಖ ರೂಪದಲ್ಲೇನೆ ಸೇವೆ ಮಾಡೋದ್ರಿಂದ ಏನು ತೊಂದರೆ ಆಗ್ತದೆ, ಆದ್ರೆ ಇರೋದು ಈ ಮನುಷ್ಯ ಇದ್ರ ರೂಪದಲ್ಲಿದ್ದಾರೆ. ಸೊ ಇದನ್ನಿಂದ ಏನ್ ಮಾಡಿದ್ರೆ ಕಂದರ್ಪನ ಅಭಿಮಾನ, ಕಂದರ್ಪನು ಆತರ ಮಾಡಕ್ಕಾಗ, ಕಾಮದೇವ ಅವನ ದರ್ಪನ ನಾಶ ಮಾಡಿದ್ರು ಅವನು ರಮಾನಂದ ರಾಯ್. ಆಮೇಲೆ ದಾಮೋದರ್ ದ್ವಾರ ನಿರಾಪೇಕ್ಷತ ಅಪೇಕ್ಷತ ಅಪೇಕ್ಷತನ ಪ್ರಕಾಶ ನಾಶ ಮಾಡಿ, ಏನು ಅಪೇಕ್ಷೆ ಇಲ್ಲ. ಹರಿದಾಸ್ ದ್ವಾರ ಮಹಾಪ್ರಭು ಸಹಿಷ್ಣುತ, ಹರಿದಾಸ್ಗೆ ಹೊಡಿತಾ ಇದ್ದಾರೆ. ಪ್ರಹ್ಲಾದನಿಗೆ ಹೊಡೆದಾಗೆ ಈಟಿಯಿಂದ ಹೊಡಿತಾ ಇದ್ದಾನೆ, ಇಲ್ಲಿ ಇವನಿಗೆ ಹೊಡಿತಾ ಇದ್ದಾರೆ. ಚೈತನ್ಯ ಮಹಾಪ್ರಭು ಚಕ್ರ 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 ಇಲ್ಲ ರಕ್ಷಣೆ ಮಾಡಿ, ಅವ್ರ ಮೇಲೆ ಪ್ರಯೋಗ ಮಾಡಬೇಡಿ. ನಾನು ಎಲ್ಲಾ ತರದ್ದು ಪಾಪ ಮಾಡಿದ್ದೀನಿ, ಅಪರಾಧ ಮಾಡಿದ್ದೀನಿ, ನನಗೆ ಶಿಕ್ಷೆ ಆಗಬೇಕು. ಈ ಶಿಕ್ಷೆ ನನಗೆ ತುಂಬಾ ಕಮ್ಮಿ, ಇನ್ನ ಜಾಸ್ತಿ ಆಗಲಿ. ಅದರಿಂದ ಅವ್ರಿಗೆ ಏನು ಮಾಡಕ್ ಹೋಗ್ಬೇಡಿ, ಅವ್ರ ತಪ್ಪಿಲ್ಲ, ತಪ್ಪು ನನ್ನದು. ನೋಡಿದ್ರ ಹರಿದಾಸ್ ಠಾಕೂರ ಯಾರನ್ನೇ ದೋಷ ನೋಡ್ಲಿಲ್ಲ, ಕಂಪ್ಲೇಂಟ್ ಮಾಡ್ಲಿಲ್ಲ. ಹರಿ 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 ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ, ಅದ್ರಲ್ಲಿ ತಲ್ಲೀನ ಆಗ್ಬಿಟ್ಟು. ಸೊ ಸಹಿಷ್ಣುತ ಟಾಪ್. ನಾವು ನಮ್ಮನ್ನು ಹೊಡೆದಿದ್ದಾಗ ಬೈದಿದ್ದಾಗ ಸಹಿಸೆ ಮಾಡೋದು ಅದು ಒಂಥರ. ಆಕ್ಚುಲಿ ಒಬ್ರು ಬೈತಾ ಇದ್ದಾಗ, ಹೊಡಿತಾ ಇದ್ದಾಗ ಸಹನೆ ಮಾಡೋದಿದೆಯಲ್ಲ, ಅದು ಅದೇ ಪರೀಕ್ಷೆ, ದೊಡ್ಡ ಪರೀಕ್ಷೆ. ಸೊ ಅವ್ರ ಹರಿದಾಸ್ ಠಾಕೂರ್ ಹಾಗೆ ಪರಾಕಾಷ್ಠ ಸಹಿಷ್ಣುತೆ ತೋರಿಸಿದ್ರು.
ಹಾಗೆ ರೂಪಾನ್ ಸನಾತನದಲ್ಲಿ ದ್ವಾರ ದೀನತ ರೂಪ ಗೋಸ್ವಾಮಿ. ಯಾಕಂದ್ರೆ ಅವರು ಬ್ರಾಹ್ಮಣ ಇದರಲ್ಲಿ ಹುಟ್ಟಿದವರು. ಬಾ ಎಲ್ರಿಗೂ ಇದರಲ್ಲಿದ್ದರು. ಆದರೆ ಅವರು ಈ ಯವನರ ಸಂಘ ಇತ್ತು. ಸೊ ಅವರು ನಾವು ಮ್ಲೇಚ್ಛಗಳಿಗಿಂತ ಕಮ್ಮಿ ಇದೆಯಲ್ಲ ಅಂತ ಭಾವನೆ ಇತ್ತು. ಅದಕ್ಕೆ ಚೈತನ್ಯ ಮಹಾಪ್ರಭು ನೋಡಕ್ ಹೋದಾಗ ಎಂತ ಪಂಡಿತರು, ಎಲ್ಲ ಶಾಸ್ತ್ರ ಎಲ್ಲ ತಿಳ್ಕೊಂಡು, ಆದ್ರೂ ಬಾಯಲ್ಲಿ ಒಂದು ಮುಲ್ಕಡಿ ಇಟ್ಕೊಂಡು ಕಚ್ಕೊಂಡು, ಅಂದ್ರೆ ನಾವು ಅಷ್ಟು ಕೀಳ ಮಾಡ್ತವ್ರು, ಉದ್ಧಾರ ಮಾಡಿ ನಮ್ಮನ್ನ. ಚೈತನ್ಯ ಮಹಾಪ್ರಭುಗೆ ಕಣ್ಣ ನೀರು ಬಂದ್ಬಿಡ್ತು, ಏನು ಇದೆ. ಆಮೇಲೆ ಎಷ್ಟು ಸಂಪತ್ತಿತ್ತು ಅವ್ರ ಹತ್ರ, ಲಕ್ಷಾಂತರ ಸಾವಿರಾರು ಸುವರ್ಣ ಧಾನ್ಯ ಇತ್ತು. ಸುವರ್ಣ ಧಾನ್ಯ ಇದು ಕಾಯಿನ್ಸ್, ಸುವರ್ಣದ ಕಾಯಿನ್. ನಮ್ಗೆ ಒಂದ ಎರಡು ಇದ್ರೆ ನಾವು ಹೋ ಅಂದ್ಬಿಡ್ತೀವಿ. ಅವ್ರ ಹತ್ರ ಸಾವಿರಾರು ಇತ್ತು. ಆದ್ರೂ ನಮ್ಗೊಂದು 1000 ಗೋಲ್ಡ್ ಕಾಯಿನ್ ಇದ್ರೆ ಅವ್ರು ಹೇಗಿರ್ತಾರೆ ಹೇಳಿ, ದೀನತೆ ಇರುತ್ತಾ? ಒಳ್ಳೆ ಪ್ರಪಂಚನೇ ಇಟ್ಕೊಳಕ್ ತರ ಮಾಡು. ಸೊ ಆದ್ರೆ ಅದನ್ನ ಆ ರೀತಿ ಅವರು ರೂಪ ಸನಾತನ ದೀನತೆ ಇತ್ತು. ಅಂದ್ರೆ ಭಕ್ತಿಯಿಂದ ಉದ್ಭವ ಆಗಿರೋ ದೀನತೆ ಆಯ್ತಲ್ಲ. ಸೊ ಸುಮ್ಮನೆ ಈ ತೋರ್ಸೋದಕ್ಕೋಸ್ಕರ ಆರ್ಟಿಫಿಷಿಯಲ್ ಅಲ್ಲ ದೀನತೆ. ಭಕ್ತಿ ಇದ್ರೆ ದೀನತೆನೂ ಬರುತ್ತೆ, ನ್ಯಾಚುರಲ್ ಆಗಿ ಬರುತ್ತೆ. ಭಕ್ತಿ ಅನ್ನೋದು ಶುದ್ಧ ಭಕ್ತಿ, ಟಾಪ್ ಲೆವೆಲ್ ಅಲ್ಲಿ ಇದ್ರೆ ಶುದ್ಧ ಭಕ್ತಿ, ದೀನತೆ ಬರುತ್ತೆ, ತ್ಯಾಗನೂ ಬರುತ್ತೆ. ಶುದ್ಧ ಭಕ್ತಿಯಿಂದ ಉತ್ಪತ್ತಿ ಆಗಿದೆ. ಭಕ್ತಿ ಇಲ್ದಿರ ನಾವು ತ್ಯಾಗ ಇದೆಲ್ಲ ಮಾಡ್ಬೋದು, ಬಟ್ ಅದು ಅಷ್ಟು ವ್ಯಾಲ್ಯೂ ಇರಲ್ಲ. ಆಮೇಲೆ ಹಾಗೇನೆ ರಘುನಾಥ್ ದಾಸ್ ಗೋಸ್ವಾಮಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅವ್ರ ಮೂಲಕ ಆ ಒಂದು ತ್ಯಾಗನ ತೋರಿಸಿದ್ರು. ತ್ಯಾಗ ಬುದ್ಧಿ ಎಷ್ಟು ತ್ಯಾಗ ಮಾಡಿದ್ರು. ಅದಕ್ಕೇನೆ ಅವರು ಈಗ ಇನ್ನೊಂದು ತೋರಿಸಿದ್ರು, ಹರಿದಾಸರ ದ್ವಾರ ನಾಮ ಮಹಾತ್ಮೆ, ಸನಾತನ ದ್ವಾರ ಭಕ್ತಿ ಸಿದ್ಧಾಂತ ವಿಲಾಸ, ರೂಪ ಗೋಸ್ವಾಮಿ ದ್ವಾರ ವ್ರಜ ರಸ, ವ್ರಜ ಪ್ರೇಮ. ಈಗ ರಘುನಾಥ್ ದಾಸ್ ಗೋಸ್ವಾಮಿ ಏನಂದ್ರೆ ಜಾಸ್ತಿ ಸಮೀಪವಲ್ಲ, ರಘುನಾಥ್ ದಾಸ್ ಗೋಸ್ವಾಮಿ ಅವರು ಗ್ರಾಮ್ಯವರ್ತ, ನೀನು ಅದೇ ಮರ್ಕಟ ವೈರಾಗ್ಯ ತೋರಿಸ್ಬೇಡ ಹೇಳ್ತಾ ಇದ್ದಲ್ಲ, ಸ್ಮಶಾನ ವೈರಾಗ್ಯ ಬೇಡ, ಯುಕ್ತ ವೈರಾಗ್ಯ ಅಂದ್ರೆ ಎಲ್ಲಾ ವಸ್ತುಗಳು ಪ್ರಾಪಂಚಿಕತಾಯ ಬುದ್ಧಯ ಹರಿ ಸಂಬಂಧಿ ವಸ್ತು ಮುಮುಕ್ಷುಭಿ ಪರಿತ್ಯಾಗೆ ವೈರಾಗ್ಯಂ ಪಾಲ್ಗೊಚ್ಚತೆ. ಅಂದ್ರೆ ಹರಿಸೇವಾಯ ಯಾಹ ಅನುಕೂಲ ವಿಷಯ ಬಲಿಯ ತ್ಯಾಗೆ ಅಯಭೂ ಅನಾಸಕ್ತಸ್ಯ ವಿಷಯಾನ್ ಯಥಾಹ ನಿರ್ಬಂಧ ಕೃಷ್ಣ ಸಂಬಂಧೇ ಯುಕ್ತಂ ವೈರಾಗ್ಯ ಮುಚ್ಯತೆ. ಆಸಕ್ತಿ ರಹಿತ ಸಂಬಂಧ ಸಹಿತ ವಿಷಯ ಸಮೂಹ ಸಕಲಿ ಮಾಧವ. ಇದು ನಮ್ಗೆ ಚೆನ್ನಾಗಿ ಹುಟ್ಟಿರ್ಬೇಕು. ಏನಂದ್ರೆ ಆಸಕ್ತಿ ರಹಿತ ಸಂಬಂಧ ಸಹಿತ ವಿಷಯ ಸಮೂಹ
ಆಸಕ್ತಿ ರಹಿತ ಸಂಬಂಧ ಸಹಿತ ವಿಷಯ ಸಮೂಹ ಸಕಲಿ ಮಾಧವ. ಅಂದ್ರೆ ಭಗವಂತನ ಸೇವೆಗೆ ಯಾವ್ದ್ಯಾವ್ದು ಅನುಕೂಲ ಇದೆಯೋ, ಭಗವಂತನ ಸೇವೆಗೆ ಯಾವ್ದ್ಯಾವ್ದು ಅನುಕೂಲ ಇದೆಯೋ ಅದನ್ನ ನಾವು ವಿಷಯ ಅಂತ. ವಿಷಯ ಅಂದ್ರೆ ಗೊತ್ತಾಗುತ್ತಾ? ವಿಷ ಅಂದ್ರೆ ಗೊತ್ತಾಗುತ್ತೆ. ವಿಷಯ, ಈ ಪ್ರಾಪಂಚಿಕ ವಸ್ತುಗಳೆಲ್ಲ ವಿಷಯ. ಅದ್ರಲ್ಲಿ ವಿಷ ಅನ್ನೋದು ಬಂದ್ಬಿಟ್ಟಿರುತ್ತೆ ನೋಡಿ. ಅಂದ್ರೆ ಅವೆಲ್ಲ ವಿಷಾನೇ. ಸೊ ಅದನ್ನ ಅಮೃತ ಮಾಡೋದು ಹೇಗೆ? ಇದೇ ಹೇಳೋದು. ಹೇಗಂದ್ರೆ ಯಾವುದೇ ವಸ್ತುಗಳನ್ನ ಕೃಷ್ಣ ಸೇವೆಗೆ ಅನುಕೂಲ ಇದ್ರೆ ಅದನ್ನ ನಾವು ವಿಷಯ ಅಂತ ಬಿಟ್ಬಿಟ್ರೆ ಅದು ನಮ್ದು ತಪ್ಪಾಗುತ್ತೆ. ಅದ್ರ ಬಿಟ್ಟು ಸಂಸಾರದಲ್ಲಿ ಆಸಕ್ತಿ ಇಲ್ಲದೆ ಭಗವಂತನ ಜೊತೆಗೆ ಜೋಡ್ಸದೆ ನಾವು ಅದನ್ನು ನೋಡಿದ್ರೆ ಅದು ನಮ್ಗೆ ಗೊತ್ತಾಗುತ್ತೆ. ಎಲ್ಲಾ ವಿಷಯಗಳ ಮಾಲೀಕ ಭಗವಂತನೇ. ಅದಕ್ಕೆ ಹೇಳೋದು ವಿಷಯ ಸಮೂಹ ಸಕಲಿ ಮಾಧವ, ಆಸಕ್ತಿ ರಹಿತ ಸಂಬಂಧ ಸಹಿತ. ಭಗವಂತನಿಗೆ ಎಲ್ಲ ವಸ್ತುಗಳು ಸಂಬಂಧ ಇದೆ. ಅಂದ್ರೆ ಯಾವ ವಸ್ತುನಲ್ಲೂ ತೊಂದರೆ ಇಲ್ಲ. ನಾವು ನಮ್ಮ ಇಂದ್ರಿಯ ತರ್ಪಣಕ್ಕೋಸ್ಕರ ನೋಡಿದರೆ ಅದು ದೋಷ ಆಗುತ್ತೆ. ನಾವು ಅದರಲ್ಲಿ ಬಂಧನದಲ್ಲಿ ಸಿಕ್ಕಾಕೊಳ್ತೀವಿ. ಯಾಕಂದ್ರೆ ಅದ್ರ ಮಾಲೀಕ ಯಾರು ಹೇಳಿ? ಈಗ ನೀವೇ ಯೋಚನೆ ಮಾಡಿ. ಎಲ್ಲ ವಸ್ತುಗಳ ಮಾಲೀಕ ಕೃಷ್ಣ, ಹೌದಲ್ವ? ಸರ್ವತ್ರ ಸರ್ವದ ಸರ್ವ ಆಕಾರ ಸರ್ವ ಆಶ್ರಯ ಸರ್ವ ಉತ್ಪಾದಕ ಸರ್ವ ಉತ್ಪಾದಕ ಸರ್ವ ಪಾಲಕ ಸರ್ವ ಸಂಹಾರಕ ಸರ್ವ ನಿಯಾಮಕ ಸರ್ವ ಪ್ರೇರಕ ಸರ್ವ ಪ್ರವರ್ತಕ ಸರ್ವ ನಿವರ್ತಕ ಯಥಾಯೋಗ್ಯ ಪೂರ್ಣ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲಾ ವಸ್ತುಗಳ ಅವನೇ ಮಾಡಿ. ಅದನ್ನ ನಾನು ನಂದು ಅಂತ ತಗೊಂಡ್ರೆ, ನನ್ನ ಇಂದ್ರಿಯ ತರ್ಪಣಿಕೆ ಅಂತ ತಗೊಂಡ್ರೆ ನೀವೇ ಯೋಚನೆ ಮಾಡಿ, ತಪ್ಪಾಗುತ್ತಾ ಇಲ್ಲ? ಅದಕ್ಕೆ ಅವನ್ ಮೊದ್ಲು ಅರ್ಪಣೆ ಮಾಡಿದಿರ. ನಾವು ನೀರು ಕುಡಿದ್ರೆ ಉಚ್ಚೆ ಕುಡ್ದಿ ಸಮಾನ. ಉಚ್ಚೆನೆ ನಮ್ಮ ನಾವು ಕುಡಿದ ಸಮಾನ. ಅವನ್ಗೆ ಅರ್ಪಣೆ ಮಾಡಿದಿರ ಇನ್ಯಾವ್ದು ತಿಂದ್ರೆ ವಿಷ್ಟ ತಿಂದಿ ಸಮಾನ. ನಮ್ ಗುರುಗಳು ಹೇಳೋದು, ಬೈಬೇಡಿ ನನ್ನ. ಇಷ್ಟ ಅಂದ್ರೆ ಗೊತ್ತಾ? ಪಾಯ್ಕಾರ ತಿಂದಿ ಸಮಾನ. ಅದರಿಂದ ನಿಮ್ಗೆ ಏನು ಒಳ್ಳೇದಲ್ಲ, ಇನ್ನ ಕೆಟ್ಟದ್ದೇ ಆಗ. ನಾವು ಸ್ವತಂತ್ರ ಅಲ್ಲ, ಎಲ್ಲ ಅವನೇ ಮಾಲೀಕ. ಅವನ್ ಕೊಟ್ಟೆ ನಾವು ತಗೊಳ್ಬೇಕು. ಈ ದೇಹನ ಇರೋದು ಅವನ ಸೇವೆಗೋಸ್ಕರ. ಈ ರೀತಿ ನೀವು ನೋಡಿದ್ರೆ ನಾವು ಬೇಗ ಇದಾಗ, ಇದು ನೋಡ್ಲಿಲ್ಲ ಅಂದ್ರೆ ನಾವು ಕಲೀಲೇಬೇಕಾಗ್ತೀವಿ. ಈ ಒಂದು ಪಾಠ ನಾವು ಈ ಜೀವನದಲ್ಲಿ ಕಲೀಲೇಬೇಕು. ಅದು ಕಲಿಯೋವರೆಗೂ ನಾವು ಇಲ್ಲಿ ಬರ್ತಾನೆ ಇರ್ತೀವಿ. ಸೊ ಆ ರೀತಿ ಸೊ ಆಸಕ್ತಿ ರಹಿತ ಸಂಬಂಧ ಸಹಿತ ವಿಷಯ ಸಮೂಹ ಸಕಲಿ ಮಾಧವ. ನಮ್ಮ ಪರಮ ಗುರುದೇವ್ ಭಕ್ತಿ ಪ್ರಜ್ಞೆ ಕೇಶವ ಯಾವ ಆಸಕ್ತಿ ರಹಿತ ಸಂಬಂಧ ಸಹಿತ ವಿಷಯ ಸಮೂಹ ಸಕಲಿ ಮಾಧವ. ನಾವೊಂದು 3 ವಾಲ್ಯೂಮ್ ಈ ಬುಕ್ ಮಾಡಿದೀವಿ. ಅದು ಕನ್ನಡಕ್ಕೂ ಮಾಡಬೇಕು. ಅಂದ್ರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ದೇಶಾಮೃತ ಅಂತ ನೀವು ನೋಡಿರ್ಬೋದು. ನೋಡಿ 3 ವಾಲ್ಯೂಮ್ ಇದೆ. 1, 2, 3 ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಹಿಂದಿ, ಕನ್ನಡದಲ್ಲಿ. ಇದು ಇಂಗ್ಲಿಷ್ ಅಲ್ಲಿ ಇದೆ, ಕನ್ನಡಕ್ಕೆ ಮಾಡೋದು. ಇದರಲ್ಲಿ ನೋಡಿ 610 ಪ್ರಶ್ನೆ ಇದೆ. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅಬ್ಬಾ ಅವ್ರದ್ದು ಎಲ್ಲ ಸಮಸ್ಯೆಗಳಿಗೆ ಎಲ್ಲ ಪರಿಹಾರ ಆಗ್ತದೆ. ಯಾವುದೇ ಪ್ರಶ್ನೆ ಇರಲ್ಲ ಇದನ್ನು. ಸೊ ಆ ಪ್ರಶ್ನೆಗಳು ನೋಡಿದ್ರೆ ಸಾಕು, ನೀವು ನಮ್ದು ಉದ್ಧಾರ ಆಗ್ಬಿಡುತ್ತೆ.
हरे कृष्णा। प्रभु हम ऑनलाइन क्लास में है, बाद में फोन करता हूँ। ठीक है। तो ಆ ರೀತಿ ಆಮೇಲೆ ಈಗ ಇದು ನೋಡಿ, ಇಂದ್ರ ಸಮಾನ. ಈಗ ಯಾರು ಅವರು ಇಂದ್ರ ಸಮಾನ ರಘುನಾಥ್ ದಾಸ್ ಗೋಸ್ವಾಮಿಗೆ ಇಂದ್ರ ಸಮಾನ ಸಂಪತ್ತು ಐಶ್ವರ್ಯ ಹಾಗೂ ಅಪ್ಸರ ಸಮಾನ ಪತ್ನಿ ಶ್ರೀ. ಇದೆಲ್ಲಾನು ಅವರ ಮನಸ್ಸನ್ನ ಬಂಧನ ಮಾಡಕ್ಕಾಗಲಿಲ್ಲ. ನೋಡಿ ಎಂತ ಭಕ್ತರು. ಆಮೇಲೆ ಯಾಕಂದ್ರೆ ಅವರು ತಂದೆ ತಾಯಿ ಯೋಚನೆ ಮಾಡ್ತಾ ಇದ್ರು. ತಾಯಿ ಹೇಳ್ತಾರೆ, ಇವನ್ನ ಕಟ್ಟಾಕಿ ಇಟ್ಬಿಡಿ ಮನೆಯಲ್ಲಿ, ಅಗ್ದಲ್ಲಿ ಹಾಕಿ ಕಟ್ಟಾಕಿ ಇಟ್ಬಿಡಿ. ಅವಾಗ ಅವ್ರ ತಂದೆ ಹೇಳ್ತಾರೆ, ಇಂದ್ರ ಸಮ ಐಶ್ವರ್ಯ ಸ್ತ್ರೀ ಅಪ್ಸರ ಸಮ ಏ ಸಬ್ ಬಾಂಧಿತೆ नारी लेकर यार मन धड़ीर बंधने तारे रखी वो मते जन्मदाता पिता नारे प्रारब्ध कंडा हिते चैतन्य चंद्र कृपा आय चे यारे चैतन्ಯ ಪ್ರಭು ವಾತುಲ್ ಕೆ ರಾಖಿತೆ ಪಾರೆ. ಅಂದ್ರೆ ಈ ಎಲ್ಲಾನು ಈಗ ನಮ್ಗೆ ಈ ಪ್ರಪಂಚದಲ್ಲಿ ಬಂಧನದಲ್ಲಿ ಇಡೋ ಯಾವ ವಸ್ತು? ಸಂಪತ್ತು, ಸ್ತ್ರೀ, ಅಪ್ಸರ. ಇದು ಅವನ ಮನಸ್ಸನ್ನು ಬಂಧನದಲ್ಲಿ ಇಡಕ್ಕಾಗಿಲ್ಲ. ಹಾಗಾದ್ರೆ ಈ ಸಾಧಾರಣ ಹಗ್ಗ ಅವನು ಕಟ್ಟೋದಕ್ಕೆ ಹೇಗಾಗುತ್ತೆ? ಇದು ಸತ್ಯ ಏನಂದ್ರೆ, ಜನ್ಮದಾತ ಪಿತಾ ತನ್ನ ಪುತ್ರನ ಪ್ರಾರಬ್ಧ ಕರ್ಮನ ಬದಲಿ ಮಾಡಕ್ಕಾಗಲ್ಲ. ಜನ್ಮದಾತ ಪಿತಾ ಮಾತ ಅವನ ಪ್ರಾರಬ್ಧ ಅಂದ್ರೆ ಈ ಜೀವನದಲ್ಲಿ ನಾವು ಅನುಭವಿಸೋ ಇದನ್ನೆಲ್ಲ ಅದನ್ನ ಬದಲಿ ಮಾಡಕ್ ಸಾಧ್ಯನಾ? ಇಲ್ಲ. ಅದಾಯ್ತಲ್ಲ. ಹಾಗೆ ಇದ್ರ ಮೇಲೆ ಭಗವಂತ ಚೈತನ್ಯ ಮಹಾಪ್ರಭು ಕೃಪೆ ಆಗೋಗಿದೆ ಇವ್ರ ಮೇಲೆ. ಆದ್ರಿಂದ ಚೈತನ್ಯ ಮಹಾಪ್ರಭುಗಳ ಈ ಅದನ್ನ ಹೇಗೆ ನೀವು ಅದನ್ನ ಚೈತನ್ಯ ಮಹಾಪ್ರಭು ಕೃಪೆ ಅವನ ಮೇಲೆ ಇದೆ, ಅವನು ಎಳಿತಾ ಇದೆ, ಅದನ್ನ ಹೇಗೆ ನಿಲ್ಲಿಸ್ತೀರಾ ನೀವು? ಆಗಲ್ಲ ಅದಕ್ಕೆ ಅಂತ ತಂದೆ ಹೇಳ್ತಾರೆ. ಈಗ ಇದೊಂದು ವಿಷಯ ಏನಂದ್ರೆ, ಜನ್ಮದಾತ ನಮ್ದು ತಂದೆ ತಾಯಿಗಳಿದ್ರು, ಎಷ್ಟೋ ಜನ್ಮಗಳಲ್ಲಿ ಇದ್ರು, ಮುಂದಿನ ಜನ್ಮದಲ್ಲೂ ಇರ್ತಾರಂತೆ. ಆದ್ರೆ ಒಬ್ಬ ಮಗ ಮಗಳನ್ನ ತನ್ನ ಸಂತಾನದ ಪ್ರಾರಬ್ಧ ಕರ್ಮನ ಅವ್ರು ಬದಲಿ ಮಾಡಕ್ ಸಾಧ್ಯ ಇದೆಯಾ? ತಮ್ಮದೇ ಬದಲಿ ಮಾಡಕ್ ಸಾಧ್ಯ ಇಲ್ಲ ಅವ್ರಿಗೆ. ಇನ್ನು ಅವ್ರ ಸಂತಾನದ್ದು ತಂದೆ ಮಕ್ಕಳು ಮಾಡಕ್ ಸಾಧ್ಯನಾ? ಅರ್ಥ ಆಯ್ತಾ? ಆದ್ರಿಂದ ಅವರು ನಿಜವಾಗ್ಲೂ ನಮ್ಮ ತಂದೆ ತಾಯಿನ, ಯಾರು ನಮ್ಮ ತಂದೆ ತಾಯಿ, ಯಾರು ನಮ್ಮ ಪ್ರಾರಬ್ಧ ಕರ್ಮನೇ ಬದಲಿ ಮಾಡ್ಬೋದು, ಚೇಂಜ್ ಮಾಡ್ಬೋದು, ಅವ್ರು ನಮ್ಮ ನಿಜವಾದ ತಂದೆ ತಾಯಿ. ಈಗ ಈಗಿರೋ ತಂದೆ ತಾಯಿಗೂ ಸಂತೋಷ ಆಗಬೇಕು, ಅವ್ರನ್ನು ಕೈ ಬಿಡಬಾರದು, ಬಿಡಿ ಅಂತ ಹೇಳ್ತಾ ಇಲ್ಲ. ಅವ್ರಿಗೆ ಒಳ್ಳೇದಾಗ್ಬೇಕಂದ್ರೆ ನಿಮ್ಮ ಕರ್ತವ್ಯ ಏನು? ನೀವು ಭಕ್ತರಾಗಬೇಕು. ಒಬ್ಬ ನಿಜವಾದ ತಂದೆ ತಾಯಿನ ನಾವು ಗಳಿಸಬೇಕು. ಯಾರಿಗೆ ಆ ಶಕ್ತಿ ಇದೆಯೋ ಪ್ರಾರಬ್ಧ ಕರ್ಮನ ಬದಲಿ ಮಾಡೋ ಆ ಶಕ್ತಿ ಯಾರು ಇದೆಯೋ ಅಂತವರು ನಾವು ಸಂಘ ಮಾಡಿ ಅವ್ರ ಕೃಪೆ ಪಡೆದ್ರೆ ಆಗ ನಿಮ್ಮ ಪ್ರಾರಬ್ಧ ಕರ್ಮನು ಬದಲಿ ಆಗುತ್ತೆ, ನಿಮ್ ತಂದೆ ತಾಯಿಗಳದ್ದು ಆಗುತ್ತೆ, ಹಿಂದಿನ ಪೀಳಿಗೆ ತಂದೆ ತಾಯಿಗಳ ಅವ್ರದ್ದೆಲ್ಲಾನು ಆಗ್ಬಿಡುತ್ತೆ. ಎಷ್ಟು ಅರ್ಥ ಆಯ್ತಲ್ಲ, ಎಷ್ಟು ಭಾಗ್ಯ ಪಡೆದಿರ್ಬೇಕು. ಸೊ ಅದಕ್ಕೇನೆ ಇವರು ಇಂದ್ರ ಸಮ
ಐಶ್ವರ್ಯ, ಅಪ್ಸರೆ ಸಮ ಸ್ತ್ರೀ ಪತ್ನಿ ಇದ್ರು. ಅದನ್ನೆಲ್ಲ ಅವರು ಹೊರಟ್ಬಿಟ್ರು ಚೈತನ್ಯ ಮಹಾಪ್ರಭು ಕಡೆ. ಅದು ಈಗ ಅದನ್ನ ಅಲ್ಲಿ ಹೋಗ್ಲಿಕ್ಕೆ ಅವ್ರು ಎಷ್ಟೋ ಟ್ರೈ ಮಾಡಿದ್ರು, ಆಗಲಿಲ್ಲ. ತಂದೆ ಹಿಡ್ಕೊಂಬರೋ ತಿರುಗಿ ವಾಪಸ್ ಅವ್ನು ಓಡೋದು, ತಿರುಗಿ ಬರೋ ನೂರಾರು ಸಾರಿ ಮಾಡಿದ್ರು. ಕೊನೆಗೆ ಅದೇನಪ್ಪ ಈ ತರ ಆಗ್ತಾ ಇದೀನಿ ಅಂತ. ಆಮೇಲೆ ಅವ್ರಿಗೆ ಆಯ್ತು, ನಿತ್ಯಾನಂದ ಪ್ರಭು ಕೃಪೆ ಪಡಿಬೇಕು, ಅದು ಪಡೆದೇನೆ ನನಗೆ ಸಕ್ಸಸ್ ಆಗೋದು. ಇಲ್ಲವ್ರು ಈ ಪ್ರಪಂಚದಿಂದ ಮಾಯಿಂದ ಬಿಡುಗಡೆ ಆಗತ್ತಂದ್ರೆ ಸಾಧ್ಯವಿಲ್ಲ. ಅಖಂಡ ಗುರು ತತ್ವ ನಿತ್ಯಾನಂದ ಪ್ರಭುಗಳು ಅವ್ರ ಕೃಪೆ ಆಗ್ಲೇಬೇಕು. ಎಲ್ಲ ಗುರುಗಳು ಅವನ ಪ್ರಕಾಶನೇ, ಇದು ನಮ್ಗೆ ಅರ್ಥ ಆಗಬೇಕು. ಎಲ್ಲ ಗುರುಗಳು ನಿತ್ಯಾನಂದ ಪ್ರಭುಗಳ ಪ್ರಕಾಶನೇ, ಅವ್ರ ಕೃಪೆ ಪಡ್ಕೊಂಡ್ರೆ ನಮ್ಗೆ ಸಾಧ್ಯ. ಅದಕ್ಕೇನೆ ಈ ಪಾಣಿಹಟ್ಟಿ ಸೆಲೆಬ್ರೇಷನ್. ಅಲ್ಲೇ ನಾವು ಅಲ್ಲಿ ನಿತ್ಯಾನಂದ ಪ್ರಭು ಬಂದು ಯಾರಂತ ಗೊತ್ತಾಯ್ತು. ಸಪ್ತ ಗ್ರಾಮ ಅಲ್ಲೇ ಹತ್ರ, ಸ್ವಲ್ಪ ದೂರದ ಹತ್ರದಲ್ಲೇ ಇತ್ತು. ಅವ್ರು ಬಂದು ಅವನ್ ಕೃಪೆ ಪಡ್ಕೊಂಡ್ರು. ಕೃಪೆ ಪಡ್ಕೊಳಕ್ ಏನ್ ಮಾಡಿದ್ರು, ನೀನು ಅವ್ರು ಹೇಳಿದ್ರು ನಿನಗೆ ದಂಡ ಕೊಡ್ತೀನಿ. ಏನು, ಈ ಚಿಡಿ ಮಹೋತ್ಸವ, ದಹಿ ಚಿಡಿ ಮಹೋತ್ಸವ, ಈ ಮೊಸರು ಅವಲಕ್ಕಿ ಇದ್ರದ್ದು ಒಂದು ಮಹೋತ್ಸವ ಮಾಡು, ಭಕ್ತರಿಗೆಲ್ಲ ಉಣಿಸು. ಅವ್ರ ಪ್ರಸಾದನ ಬಡಿಸು. ಸೊ ಅದೇ ಈ ನೆನ್ನೆ ಇದ್ದಿದ್ದ ಪ್ರೋಗ್ರಾಮ್. ಏನು, ನಿತ್ಯಾನಂದ ಪ್ರಭುನ ಅವ್ರಿಗೆ ಸಂತೋಷ ಪಡಿಸೋದೇ ಕಾರ್ಯ. ಅವ್ರ ಕೃಪೆ, ಅದರಿಂದ ಅವ್ರ ಕೃಪೆ ಪಡೆಯೋದೇ ಮೂಲ ಉದ್ದೇಶ. ಅವ್ರ ಕೃಪೆ ಪಡೀತು ಅಂದ್ರೆ ಏನಿಲ್ಲ, ಆರಾಮಾಗಿ ಬಿಡಿಸ್ಕೊಂಡು ಹೋಗುತ್ತೆ. ಇಲ್ಲ ನೀವು ಎಷ್ಟೇ ಮಾಡಿ ನಿತ್ಯ ಚೈತನ್ಯ ಮಹಾಪ್ರಭು ಕೃಪೆ ಪಡೆದ್ರು ಸಹ ಆಗಲ್ಲ. ಆಯ್ತಲ್ಲ, ಕೃಷ್ಣನ ಕೃಪೆ ಪಡ್ಕೊಳ್ಳಿ, ಬಲರಾಮ್ ಕೃಪೆ ಇಲ್ದಿದ್ರೆ ಆಗಲ್ಲ. ಇದು ನಾವು ಇಲ್ಲಿ ಸಿಕ್ಕಾಕೊಳ್ತೀವಿ. ಬಲರಾಮ್ ಕೃಪೆ ಇದ್ರೆ ಮಾತ್ರನೇ ನಾವು ಈ ಸಂಸಾರದಿಂದ ಇದಾಗ. ಸೊ ಅದು ಇದು ಅದಕ್ಕೇನಂದ್ರೆ ಅವನು ತ್ಯಾಗ ನಮ್ಮೆಲ್ಲ ಚೈತನ್ಯ ಮಹಾಪ್ರಭು ಜೊತೆ ಹೋಗಿ ಇದಾದ್ಮೇಲೆ ಹೊರಟೋಗ್ಬಿಡ್ತಾರೆ. ಏನು, ತುಂಬಾ ಸುಲಭವಾಗಿ ವಿಮುಕ್ತರಾಗ್ತಾರೆ. ಆಮೇಲೆ ತುಂಬಾ ಆಶ್ಚರ್ಯ ಇದೆ ಇನ್ನೊಂದು ಅಂತರಂಗ. ಇದು ಇವ್ರೇನಂದ್ರೆ ಅಲ್ಲಿ ಹೋಗ್ಬಿಟ್ಟು ಇವರ ತ್ಯಾಗ ಬುದ್ಧಿ ನೋಡ್ತಾ ಇದೀವಿ. ಏನಂದ್ರೆ ಏನಂದ್ರೆ ಮೊದಲು ಇಂದ್ರಸಮ ಇವರು ಸಂಪತ್ತಿತ್ತು, ಇದ್ದಿದ್ದೊಬ್ನೇ ಮಗ. ಸೊ ಇವ್ರೇನ್ ಮಾಡೋದಂದ್ರೆ ಗೋವರ್ಧನ್ ಮಗಿಂದಾರ ಅಂತ ಅವರು ತನ್ನ ಮಗ ಅಲ್ಲಿದ್ದಾನಂತ ಹೇಳ್ಬಿಟ್ಟು ಅವನಿಗೆ ಇದೆಲ್ಲ ಕಳ್ಸೋರು, ದುಡ್ಡು, ಬ್ರಾಹ್ಮಣ ಇದೆಲ್ಲ. ಅವನ ಕೊನೆಗೆ ಅದು ಸ್ವೀಕಾರ ಮಾಡಿ ಸ್ವಲ್ಪ ಸಂಪತ್ತು ದುಡ್ಡು ಕಳ್ಸೋರು. ಅದರಿಂದ ಅವರು ಚೈತನ್ಯ ಮಹಾಪ್ರಭುಗೆ ತಿಂಗಳಿಗೆ 1 ಸಾರಿ 2 ಸಾರಿ 1 ದಿವಸ ಅವನ ಪ್ರಸಾದ ಅರೇಂಜ್ಮೆಂಟ್ ಕರೆದು ಎಲ್ಲ ಮಾಡ್ತಾ ಇದ್ರು. ಕೊನೆಗೆ ಅದನ್ನು ಬಿಟ್ಬಿಟ್ರು 1 ದಿವಸ ಆದ್ಮೇಲೆ. ಯಾಕೆ ಬಿಟ್ರು ಅಂತ ಕೇಳಿದ್ರೆ ಚೈತನ್ಯ ಮಹಾಪ್ರಭು ತುಂಬಾ ಸಂತೋಷ ಪಟ್ಟು ಬಿಟ್ಟು. ಯಾಕಂದ್ರೆ ಈಗ ಈ ಕರ್ಮಿಯರ ದುಡ್ಡಿಂದ ಅವನಿಗೆ ಭಗವಂತ ಇದು ಮಾಡಿದ್ರೆ ಅವನಿಗೆ ಸಂತುಷ್ಟಿ ಆಗಲ್ಲ. ಅವನ್ ಬಿಟ್ಬಿಟ್ರು ಅಂತ. ಆಮೇಲೆ ಏನ್ ಮಾಡ್ತಾ ಇದೀನಿ ಈಗ ಚೈತನ್ಯ ಮಹಾಪ್ರಭು ಕರೀತಾ ಇಲ್ಲ, ಭಿಕ್ಷೆ ಬೇಡ್ತಾ ಇದ್ದಾನೆ. ಸೊ ಅದರಿಂದ ಸ್ವಲ್ಪ ಸಂತುಷ್ಟಿ ಆಗೋದು. ಕೊನೆಗೆ ಅದು ಬಿಟ್ಬಿಟ್ಟ. ಈ ಆಶ್ರಮ ಅಲ್ಲೆಲ್ಲ ಸ್ವಲ್ಪ ಕೇಳೋದು. ಅದ್ಯಾಕೆ ಬಿಟ್ಟ ಅಂದ್ರೆ ಈಗ ನೀವು
ಈಗ ಈ ವೇಶ್ಯ ವೇಶ್ಯ ಎಲ್ಲಿ ಮನೇಲಿ ಇರ್ತಾರೆ, ನೋಡ್ತಾ ಇರ್ತಾರೆ ಯಾರು ಬರ್ತಾರೆ ಯಾರು ಬರ್ತಾರೆ. ಆತರ ಅವಾಗ ಭಕ್ತಿಗೆ ಅಡಚಣೆ ಆಗುತ್ತೆ. ಯಾರು ಭಿಕ್ಷೆ ಕೊಡ್ತಾರೆ, ನಮ್ಗೆ ಭಿಕ್ಷೆ ಕೊಡ್ತಾರೆ. ಇಲ್ಲ, ಈ ಮಠದಲ್ಲಿ ಹೋಗಿ ಒಂದಿದು ಅದು ಕೊನೆ ಬಿಟ್ಬಿಟ್ಟ. ಕೊನೆಗೆ ಈ ಜಗನ್ನಾಥನ ಪ್ರಸಾದನ ಒಂದ್ ದಿವಸ 2 ದಿವಸ ಆದ್ಮೇಲೆ ಅಲ್ಲಿ ಒಂದ್ ಕಡೆ ಹಾಕಿರ್ತಾರೆ, ಗುಡ್ಡೆ ಹಾಕಿರ್ತಾರೆ. ಅದು ವಾಸನೆ ಬಡಿತಾ ಇರುತ್ತೆ, ಹಸುಗಳು ಹೋಗಲ್ಲ ಅಲ್ಲಿ. ಇವಾಗ ಅದನ್ನ ತಗೊಂಡು ಸ್ವಲ್ಪ ಕ್ಲೀನ್ ಮಾಡಿ, ಅದು ಸ್ವಲ್ಪ ಉಪ್ಪು ಹಾಕಿ ಅದನ್ನ ತಗೊಳ್ತಾ ಇದ್ರು. ಆವಾಗ ಚೈತನ್ಯ ಮಹಾಪ್ರಭು ಗೊತ್ತಾಯ್ತು ಓಹೋ, ಚೈತನ್ಯ ಮಹಾಪ್ರಭು ಸ್ವಯಂ ಬಂದ್ಬಿಟ್ರು ಅಲ್ಲಿಗೆ. ಆ, ನೀನು ಅಮೃತ ತಗೊಳ್ತಾ ಇದೀಯ, ವಂಚನೆ ಮಾಡ್ತಾ ಇದೀಯ, ನನಗೆ ಕೊಡ್ದಿರಾ ಅಂತೇಳಿ ಅದ್ರ ಸ್ವಲ್ಪ ತಗೊಂಡ್ ಹಾಕಪ್ಪ. ಬಟ್ ಅಂದ್ರೆ ಅವ್ರ ತ್ಯಾಗ ಪರಾಕಾಷ್ಠ. ಅದಕ್ಕೆ ಅವರು ಆ ಗೋವರ್ಧನ್ ಶಿಲಾ ಗುಂಜಾಮಾಲ ಅಂತ ಒಬ್ಬರು ಇವರು ತಂದ್ಕೊಟ್ಟಿದ್ರು. ಚೈತನ್ಯ ಮಹಾಪ್ರಭು ಅದನ್ನು 3 ವರ್ಷ ತಮ್ಮ ಹೃದಯಕ್ಕೆ ಹಾಕೊಂಡು ಅದನ್ನ ಸೇವೆ ಮಾಡಿ. ಅಂದ್ರೆ ಗೋವರ್ಧನ್ ಶಿಲಾ ಕೃಷ್ಣನ ಸ್ವರೂಪ, ಗುಂಜಾಲೀಲ ರಾಧಾರಾಣಿ ಸ್ವರೂಪ. ಅದನ್ನ ಇವ್ರು ಕೊಡ್ತಾರೆ, ರಘುನಾಥ್ ದಾಸ್ ಗೋಸ್ವಾಮಿ. ಅಂದ್ರೆ ಇವರು ಆ ರೀತಿ ತ್ಯಾಗ ಆದ ಇವನೇ ತಕ್ಕ ಆದವನು ಅಂತ. ಇವತ್ತು ಅದು ಕೂಡ ವೃಂದಾವನಲ್ಲಿ ಆ ರಾಧಾ ವಿನೋದ್ ಅಲ್ಲಿ ಆ ದೇವಸ್ಥಾನದಲ್ಲಿ ಪೂಜೆ ನಡೆಯುತ್ತೆ ಇವತ್ತು. ಅದೇ ಚೈತನ್ಯ ಮಹಾಪ್ರಭುನೇ ಸ್ವಯಂ 3 ವರ್ಷ ಸೇವೆ ಮಾಡಿ, ರಘುನಾಥ್ ದಾಸ್ ಗೋಸ್ವಾಮಿ ಸುಮಾರು 10-12 ವರ್ಷ ಸೇವೆ ಮಾಡಿ ಅದನ್ನ ಅಲ್ಲಿ ಇಟ್ಟಿದ್ದಾರೆ. ಆಮೇಲೆ ಅವರು ಸನಾತನ ರೂಪ್ ಚೈತನ್ಯ ಮಹಾಪ್ರಭು ಸ್ವರೂಪ್ ಧಾಮದ ಅಪ್ರಕಟ ಆದ್ಮೇಲೆ ಜಗನ್ನಾಥ್ ಪುರಿ ಸರಿ ಬರಲಿಲ್ಲ. ಹಾಗೆ ಜೀವ ತ್ಯಾಗ ಮಾಡಬೇಕು, ಗೋವರ್ಧನ್ ಪರ್ವತಕ್ಕೆ ಹೋಗಿ ಜಂಪ್ ಮಾಡಿ ಪ್ರಾಣ ತ್ಯಾಗ ಮಾಡಬೇಕು ಅನ್ನೋ ಭಾವನೆಯಿಂದ ಅವರು ಬಂದ್ರು ಗೋವರ್ಧನ್. ಅಲ್ಲಿ ರೂಪ ಸನಾತನ ಇದ್ರು, ಅವ್ರು ಭೇಟಿ ಮಾಡಿದ್ರು. ಅವ್ರು ಇವರಿಗೆ ಕನ್ವಿನ್ಸ್ ಮಾಡಿದ್ರು, ನೀನು ಕೃಷ್ಣ ಸಿಗ್ತಾನೆ ಅಂತೇಳಿ ನೀನ್ ಪ್ರಾಣ ತ್ಯಾಗ ಮಾಡಿದ್ರೆ ಅದು ಅದು ಉಪಯೋಗ ಆಗಲ್ಲ. ಭಜನೆ ಮಾಡ್ಬೇಕು, ನೀನು ಇಲ್ಲಿ ಮಾಡು, ರಾಧಾಕುಂಡ ಮಾಡು. ಅಲ್ಲಿ ಅವರು ಮಾನಸಿಕಂಗ ಅಲ್ಲಿ ಏನು ದಟ್ಟವಾದ ಕಾಡು ಅವಾಗ ಏನು ಇರ್ಲಿಲ್ಲ. ರಾಧಾಕುಂಡ್ ಶ್ಯಾಮಕುಂಡ್ ಅಂದ್ರೆ ಏನು, ಗೌರಿ ಕೇತ್ ಕಾಲಿ ಕೇತ್ ಅಂತ ಒಂದು ಜಾಗ ಇತ್ತು, ಸ್ವಲ್ಪ ನೀರು, ಈಗಿನ ತರ ಏನು ಇರ್ಲಿಲ್ಲ. ಸೊ ಅಲ್ಲಿ ಆ ಒಂದ್ಸಾರಿ ಲೀಲೆ ನಡೆಯುತ್ತೆ ನೋಡಿ. ಆ ಒಬ್ಬ ರಾಜ ಬರ್ತಾನೆ, ಮುಸ್ಲಿಂ ರಾಜ. ಹ್ಮ್ ಅಲ್ಲಿ ಬಂದಾಗ ಅವನ ಹತ್ರ ಏನ್ ಸಾವಿರಾರು ಆನೆಗಳು, ಕುದುರೆಗಳು, ಒಂಟೆಗಳು, ಜನ ಎಲ್ಲ ಇರ್ತಾರೆ. ಅವ್ರಿಗೆ ನೀರ್ ಬೇಕು, ಎಲ್ಲಾದ್ರೂ ದೊಡ್ಡ ಸಾಗರ ಇದೆಯೇನಂತ ನೋಡ್ತಿರ್ತಾರೆ. ಇಲ್ಲಿ ಇರಲ್ಲ. ಇಲ್ಲಿ ಸಾಧು ಇವ್ರು ಕೂತು ಜಪ ಮಾಡ್ತಿರ್ತಾರೆ, ರಘುನಾಥ ಗೋಸ್ವಾಮಿ ನಮಗ್ ನೀರ್ ಬೇಕು ಅಂತ. ಇಲ್ಲಿ ಇದೆಯಲ್ಲ, ಇಲ್ಲಿ ರಾಧಾಕುಂಡ್ ಇದು ಎಲ್ಲಿ ಒಂದ್ ಆನೆಗೂ ಆಗಲ್ಲ ಅದು. ಸಾವಿರಾರು ಆನೆಗಳು ಎಲ್ಲಿ ಆಗುತ್ತೆ ಅಲ್ಲ. ನೀವು ಪ್ರಯತ್ನ ಮಾಡಿ, ಸಾಧು ಹೇಳ್ತಾ ಇದಾರೆ ಅಂತ ಹೇಳ್ಬಿಟ್ಟು ರಾಜ ಎಲ್ರಿಗೂ ಆದೇಶ ಮಾಡ್ತಾನೆ, ಕುಡಿಸ್ರಿ ಅಂತ. ಕುಡಿತಾ ಬರುತ್ತೆ, ಎಲ್ಲಾ ಕುಡಿದ್ರು, ಒಂಚೂರು ಕಮ್ಮಿ ಆಗ್ಲಿಲ್ಲ. ಇದು ಈ ಪ್ರಪಂಚದ ವಸ್ತು ಅಲ್ಲ. ಈ ಪ್ರಪಂಚದ ವಸ್ತು ಕಮ್ಮಿ ಆಗೋದು ಇದೆಲ್ಲ ಆಗುತ್ತೆ. ಸೊ ಕಮ್ಮಿ ಆಗಲ್ಲ. ಹಾಗೆ ಸುಮಾರು ಆಮೇಲೆ ಅದನ್ನ ಪ್ರಕಾಶ ಮಾಡ್ಬೇಕು. ಒಂದು ಇಚ್ಛೆ ಬರುತ್ತೆ, ಹೌದಪ್ಪ ಇದು ಮಾಡಿದ್ರು, ಆಮೇಲೆ ಬೇಜಾರಾಗುತ್ತೆ.
ಇದು ಚಿನ್ಮಯ ಇದನ್ನ ಯಾವ ಇದು ಅದನ್ನ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡೋದು ಇದು ಏನಿದು ಅಹಂಕಾರ ಅನ್ನೋದು ಅವ್ರಿಗೆ ಜಿಗುಪ್ಸೆ ಆಗ್ಬಿಟ್ಟಿದೆ ಕೊನೆಗೆ ಒಬ್ಬ ಸಾಹುಕಾರ ಅಲ್ಲಿ ಬದ್ರಿನಾಥ್ ಹೋದಾಗ ಬದ್ರಿನಾಥ ಬದ್ರಿ ವಿಷ್ಣು ಪ್ರೇರಣೆ ಕೊಡ್ತಾನೆ, ನೀನು ಹೋಗಿ ನೀನು ಇಲ್ಲಿ ನನ್ಗೆ ಏನು ಅರ್ಪಣೆ ಮಾಡ್ಬೇಕಾಗಿದೆ ಅದೆಲ್ಲ ಹೋಗಿ ಅಲ್ಲಿ ರಘುನಾಥ್ ದಾಸ್ ಗೋಸ್ವಾಮಿ ಅವ್ರ ಇರ್ತಾರೆ, ಅವ್ರಿಗೆ ಕೊಡು, ರಾಮಕುಂಡ್ ರಾಧಾಕುಂಡ್ ಇದು ಮಾಡೋದಿಕ್ಕೆ. ಸೊ ಬದ್ರಿನಾಥ ಪ್ರೇರಣೆ ಮಾಡಿ ಸೊ ಅವ್ರು ಬಂದು ಹುಡುಕ್ತಾರೆ, ರಘುನಾಥ್ ದಾಸ್ ಗೋಸ್ವಾಮಿ ಹೇಳ್ತಾರೆ ಈ ತರ ಇದೆ. ಅವಾಗ ಇಚ್ಛೆ ಬಂದು, ಓಹೋ ಇದು ಕೃಷ್ಣ ರಾಧಾಕೃಷ್ಣ ಇಚ್ಛೆ ಇರಬೇಕು, ಅದಕ್ಕೆ ಅವರೇ ಏನೇನ್ ಬೇಕೋ ಅದನ್ನೇ ಕಳಿಸ್ತಾರೆ ಅಂತೇಳಿ ಅದು ಅವರು ಅದು ಆ ಸೇವೆಗೋಸ್ಕರ ಸ್ವೀಕಾರ ಮಾಡಿ. ನಾವು ಮೊದಲು ರಾಧಾಕುಂಡನ ನಿಷ್ಕಾರ ಸ್ಕ್ವೈರ್ ಮಾಡ್ತೀವಿ, ಕ್ಲೀನ್ ನೀಟ್. ಅದೇ ತರನೇ ಶ್ಯಾಮಕುಂಡ ಮಾಡಕ್ಕೆ ಮಾಡಿ ನೋಡಿ. ಇವತ್ತು ನೀವು ರಾಧಾಕುಂಡ ಶ್ಯಾಮಕುಂಡ ಹೋಗಿರ್ಬೋದು, ಹೆಚ್ಚು ಕಮ್ಮಿ ರಘುನಾಥ್ ದಾಸ್ ಗೋಸ್ವಾಮಿ ಮಾಡಿದಷ್ಟೇ ಇವತ್ತು ಹಾಗೆ ಇರೋದು, ಇನ್ನೇನಿಲ್ಲ. ಏನೋ ಸಣ್ಣ ಪುಟ್ಟ ಸ್ವಲ್ಪ ಇದಾಗಿರ್ಬೋದು, ಆತರ ಮಾಡಿ ಅವರೇನೆ. ಮೊದಲು ಒಂದ್ ಸಣ್ಣ ಇದಿದ್ದಾಗೆ ಕೌರಿಕೇತ್ ಕಾಲಿಕೇತ್ ಅಂತ ಒಂದು ಬಡ್ಡೆ ಸ್ವಲ್ಪ ನೀರಿದ್ದಾಗೆ ಗೊತ್ತೇ ಇರ್ಲಿಲ್ಲ. ಚೈತನ್ಯ ಮಹಾಪ್ರಭುನೇ ಸ್ವಯಂ ಅದನ್ನ ಪ್ರಕಾಶ ಮಾಡಿದ್ರು, ಇಲ್ಲ ಯಾರಿಗೂ ಗೊತ್ತಾಗ್ತಾ ಇರ್ಲಿಲ್ಲ, ಗೊತ್ತಾಗ್ಬಿಟ್ಟಿದೆ. ಸೊ ಮನೆಗೆ ಶ್ಯಾಮಕುಂಡನ್ ಮಾಡಕ್ಕೆ ಹೋದ್ರು. ಅಲ್ಲಿ 5 ಮರ ಇತ್ತಲ್ಲಿ, ಅದನ್ನ ಕಡಿದ್ರೇನೆ ಅದು ಸ್ಕ್ವೈರ್ ಆಗೋದು. ಸೊ ಅವರು ಕಡಿಲಿಕ್ಕೆ ಸಿದ್ಧರಾದ್ರು. ಅವತ್ ರಾತ್ರಿ ಕನಸಲ್ಲಿ 5 ಪಾಂಡವರು ಬಂದು ಮಾಡಿ, ನಾವಿಲ್ಲಿ ಮರದ ರೂಪದಲ್ಲಿ ಇದ್ದು ಸೇವೆ ಮಾಡ್ತಾ ಇದ್ದೀವಿ, ದಯವಿಟ್ಟು ನೀವು ನನ್ನ ಕಡಿಬೇಡಿ. ಸರಿ ಆಯ್ತು. ಸೊ ಅವರು ದಂಡೆನೆಲ್ಲ ಇತ್ತು, ಅದಕ್ಕೆ ಅದು ಶ್ಯಾಮಕುಂಡ ಇದನ್ನ ಸೊಟ್ಟೆ ಹಾಗೆ ಇದೆ. ಹೇಗೆ ಕೃಷ್ಣ ತ್ರಿಭಂಗಿ, ಅವನು ಸ್ಟ್ರೈಟ್ ಇಲ್ಲ, ಅವನ ಕುಂಡನೂ ಹಾಗೇನೆ ಸ್ಕ್ವೈರ್ ಇಲ್ಲ, ಸಾಧಾರಣ ಮಾತ್ರ ಪಕ್ಕ ಇದೆ. ಸೊ ಆ ರೀತಿ ಆಯ್ತು, ಪ್ರಕಾಶ ಮಾಡಿ. ಈಗ ಜನ್ಮ ಐಶ್ವರ್ಯ ವಿದ್ಯಾ ಹಾಗೂ ಸುಂದರತ, ಜನ್ಮ ಐಶ್ವರ್ಯ ವಿದ್ಯಾ ಸುಂದರತ ಈ ಮದದಿಂದ ಇದೇನಂದ್ರೆ ನಮ್ಮ ಮನಸ್ಸು ವಾಣಿ ಹಾಗೂ ಪ್ರಾಣ ದ್ವಾರ ಅಪ್ರಾಕೃತ ಹರಿಗುರು ವೈಷ್ಣವರಿಗೆ ಸೇವೆ ಮಾಡಲು ಕರ್ತವ್ಯ. ಜನ್ಮ ಐಶ್ವರ್ಯ ವಿದ್ಯಾ ಹಾಗೂ ಸುಂದರತ ಮದದಿಂದ ಅದನ್ನ ದೂರ ಇರೋರು, ಈ ಐಶ್ವರ್ಯ ಮದ ಈ ಮದದಿಂದ ಜನ್ಮ ಐಶ್ವರ್ಯ ವಿದ್ಯಾ ಸುಂದರತ ದೂರ ಇದ್ದು ತಥಾಕಥಿತ ಸೇವಾ ಮಾಡಬೇಕು, ಶ್ರೀಮೂರ್ತಿಗೆ ಮಾಡಿ ಆ ಮೂರ್ತಿಗೆ ಅರ್ಪಿತ ವಸ್ತುಗಳನ್ನ ಪ್ರಸಾದ ಅಂತ ತಿಳ್ಕೊಂಡು ವೈಷ್ಣವ್ರಿಗೆ ಪ್ರದಾನ ಮಾಡಬೇಕು. ಆದ್ರೆ ಅಜ್ಞಾನತ ಕಾರಣದಿಂದ ಅಭಕ್ತಿ ಮನೋಪ್ರವೃತ್ತಿಯಿಂದ ನಾವು ಆತರ ಮಾಡಿದ್ರೆ ಅಧೋಕ್ಷಜ ಅಂದ್ರೆ ಅಜಿತ ಭಗವಂತ ಶ್ರೀಹರಿ ಸ್ವೀಕಾರ ಮಾಡಲ್ಲ.
ಅದಕ್ಕೇನೆ ಎಷ್ಟೋ ಕಡೆ ಜಡ ಭೋಕ್ತ ವಿಷಯಗಳು. ಆ? ಈ ಅಂದ್ರೆ ಈ ಪ್ರಾಪಂಚಿಕ ಜನ ಅಭಿಮಾನ. ಹಾ, ನಿಶ್ಚಿತವಾಗಿರ್ತದೆ. ವಿರಕ್ತ ವಯಸ್ಸಿನವನು ಅದನ್ನ ಸ್ವೀಕಾರ ಮಾಡೋದಿಲ್ಲ. ಸೊ ಈಗ ಇನ್ನೊಂದೆರಡು ಲೀಲೆ ನಡೆದಿದೆ. ಏನಂದ್ರೆ ಅಂದ್ರೆ ಅಪ್ರಾಕೃತ ರಘುನಾಥ್ ದಾಸ್ ಗೋಸ್ವಾಮಿ ಲೀಲೆ. ಅಂದ್ರೆ ಒಂದ್ಸಾರಿ ಅವ್ರು ಏನ್ ಸ್ವೀಕಾರ ಮಾಡ್ತಾ ಇದ್ರು ಅಂದ್ರೆ ಸ್ವಲ್ಪ ಮಜ್ಜಿಗೆ, ಒಂದು ಚಿಕ್ಕ ಬಟ್ಲಲ್ಲಿ, ಈ ಎಲೆಗಳಲ್ಲಿ ಮಾಡಿರ್ತೀವಲ್ಲ. ಮೊದ್ಲು ಈಗೆಲ್ಲ ಪ್ಲಾಸ್ಟಿಕ್ ಅದರಿಂದ ಬಂದಿದೆ. ಮೊದಲು ಈ ಎಲೆನಲ್ಲೇ ಅದನ್ನ ಮುಳ್ಳು ಒಂಥರ ಚುಚ್ಚಿ ಒಂಥರ ಮಾಡ್ತಾ ಇದ್ರು. ಸಾತ್ವಿಕ ಅದರಲ್ಲಿ ಎಷ್ಟು ಒಂದ್ ಮಾತ್ರ ಅದ್ರಲ್ಲಿ ಎಷ್ಟು ಮಜ್ಜಿಗೆ ತುಂಬಿರ್ತಾರೋ ಅಷ್ಟೇನೆ. ದಿನಕ್ಕೆ ಒಂದೇ ಸಾರಿ ತಗೊಳ್ಳೋದು, ಇನ್ನೇನು ತಗೊಳ್ತಾ ಇರಲ್ಲ. ಅನ್ನ ರೋಟಿ ಅದ ಇಲ್ವೇ ಅಷ್ಟು ಮಾತ್ರ ತಗೊಳ್ಳೋದು, ಮುಗಿತು. ಸೊ ಒಬ್ಬ ಪ್ರಜೆವಾಸಿ ಅದನ್ನ ದಿನಾಗ್ಲೂ ಕೊಡ್ತಾ ಇದ್ರು ಅವ್ರಿಗೆ. ಅವ್ರಿಗನ್ನಿಸ್ತು ಇದೇನಪ್ಪಾ ಇದು, ಅವ್ರಿಗೆ ಜಾಸ್ತಿ ತಗೊಳ್ಳೋ ಒಂದೇ ಸಾರಿನೇ, ಒಂದ್ಸಾರಿ ಎಷ್ಟು ತುಂಬುತ್ತೋ ಅಷ್ಟೇನೆ. ಅವ್ರಿಗೆ ಸ್ವಲ್ಪ ಯೋಚನೆ ಆಯ್ತು, ಏನಾದ್ರೂ ಮಾಡಿ ಒಂದ್ ದೊಡ್ಡ ಕಪ್ ಆದ್ರೂ ಇದ್ರೆ ಅದರಲ್ಲಿ ಮಜ್ಜಿಗೆ ಹಾಕಿದ್ರೆ ಸ್ವಲ್ಪ ತಗೊಳ್ತಾರೆ, ಸ್ವಲ್ಪ ಜಾಸ್ತಿ ಇಳಿಯುತ್ತೆ ಅಂತೇಳಿ ಅವರು ಆ ಎಲೆನ ಹುಡುಕ್ತಾ ಇದ್ರು. ಸೊ ಅದು ಅದಕ್ಕೇನಂತ ಅಂದ್ರೆ ಎಲೆ ಏನು ಹೆಸರಿದೆ, ಪಲಾಶ್. ಕನ್ನಡದಲ್ಲಿ ಅದೇನ್ ಹೇಳ್ತೇವೆ ಗೊತ್ತಿಲ್ಲ. ಪಲಾಶ್ ವೃಕ್ಷ ನಮ್ಮ ಮಠದಲ್ಲಿ ಇದೆ. ಅದು ಒಂಥರ ಎಲೆ. ಅದ್ರಲ್ಲೇ ನಾವು ಮೊದ್ಲು ಊಟ ಮಾಡ್ತಾ ಇದ್ದ ತಟ್ಟೆಗಳು ಇದೆಲ್ಲ ಮಾಡ್ತಾ ಇದ್ರು, ಪಲಾಶ್. ಸೊ ಅವನು ಅದ್ರ ದೊಡ್ಡ ಎಲೆ ಹುಡುಕ್ತಾ ಇದ್ದ. ಅದು ಒಂದು ಸಖಿ ಸ್ಥಳಿ ಅಂತ ಒಂದಿದೆ ವೃಂದಾವನದಲ್ಲಿ. ಅದೇನಂದ್ರೆ ಚಂದ್ರಾವಳಿ ಜಾಗ ಅದು, ರಾಧಾರಾಣಿ ಚಂದ್ರಾವಳಿ, ಗೊತ್ತಲ್ಲ. ಅವರು ರಾಧಾರಾಣಿ ಚಂದ್ರಾವಳಿ ಪ್ರತಿಪಕ್ಷ. ಅವರು ರಾಧಾರಾಣಿಗೆ ಇದಿಲ್ಲ, ಸರ್ಕಾರ ಅನುಕೂಲ ಆಯ್ತು. ಪ್ರತಿಪಕ್ಷ ಸೇಬ್ಯ ಅನ್ನೋ ಒಂದು ಸಖಿ ಚಂದ್ರಾವಳಿ ಕೃಷ್ಣನ ತನ್ನ ಚಂದ್ರಾವಳಿ ಕರೆಗೆ ಕರ್ಕೊಂಡು ಹೋಗಿ ಪ್ರಯತ್ನ ಮಾಡ್ತಾರೆ. ಆದ್ರೆ ರಾಧಾರಾಣಿ ಗೊತ್ತಿರೋ ಅವರು ಅದನ್ನ ಅಡ್ಡ ಮಾಡುದು, ಅದು ಅವ್ರಿಗೆ ದುಃಖ ಬರೋದು ಆ ತರ ಮಾಡಿದ್ರು. ಸೊ ಈಗ ಆ ಸಖಿ ಸ್ಥಳಿಯಿಂದ ದೊಡ್ಡ ಎಲೆ ಪಾತ್ರದಲ್ಲಿ ಮೊಸರು ತಂದು ಕೊಟ್ಟ, ಇದು ಮಜ್ಜಿಗೆ. ಇದು ದೊಡ್ಡದಾಗಿತ್ತಲ್ಲ, ನೋಡ್ಬಿಟ್ಟು ಇದು ಎಲ್ಲಿಂದ ಬಂತು ಎಲೆ ಅಂದ. ಸಖಿ ಸ್ಥಳಿ ಅಂದ. ಸಖಿ ಸ್ಥಳಿ ಅಂದ ತಕ್ಷಣ ರಘುನಾಥ್ ದಾಸ್ ಕೋಪ ಬಂದು ಆಗ್ಬಿಟ್ಟು. ಇದು ಲೌಕಿಕ ಜನಕ್ಕೆ ತುಂಬಾ ಕಷ್ಟ ಆಗ್ತದೆ. ಇವು ಯಾವಾಗ ಅಂದ್ರೆ ಭಾವ ವಿಭೋರರಾಗಿರ್ತಾರೆ. ರಾಧಾರಾಣಿ ಪಕ್ಷ, ಚಂದ್ರಾವಳಿ ಪಕ್ಷ, ಅದು ಸಖಿ ಸ್ಥಳಿ. ನೋಡಿ ಅವ್ರಿಗೆ ಆ ಭಾವದಲ್ಲಿ ಅದನ್ನ ಕೇಳ್ಬಿಟ್ಟು ಸೊ ನಾವು ಕಾಮಾತುರ ಈರ್ಷ್ಯ ಪರಾಯಣ, ಇದನ್ನ ಅರ್ಥ ಮಾಡ್ಕೊಳ್ಳಿ ಅಸಮರ್ಥರು. ಆಮೇಲೆ ಇನ್ನೊಂದ್ಸಾರಿ ಏನಾಯ್ತು ಅಂದ್ರೆ
ರಘುನಾಥ್ ದಾಸ್ ಗೋಸ್ವಾಮಿಗೆ ಅಜೀರ್ಣ ಆಗ್ಬಿಟ್ಟಿದೆ. ಅಜೀರ್ಣ ಅವ್ರು ತಗೊಳ್ಳೋದೇ ಇಷ್ಟು ಮಜ್ಜಿಗೆ, ಅಜೀರ್ಣ ಅದಾಗಿ ಒಂದೇ ಸರಿ. ಬಟ್ ಆಗ್ಬಿಟ್ಟಿರುತ್ತೆ, ಅಜೀರ್ಣ ಆಗುತ್ತೆ. ಅದನ್ನ ಅಸ್ತವ್ಯಸ್ತ ಆಗ್ಬಿಡ್ತಾರೆ. ಅವಾಗ ವಲ್ಲಭಪುರ ವಿಠಲದಾಸ ಅಂದ್ರೆ ವಿಠಲದಾಸ್ ತುಂಬಾ ದೊಡ್ಡ ಭಕ್ತರು. ಶ್ರೀನಾಥ್ಜಿ ಭಕ್ತರು. ಮಾತದ್ವಾರ ಶ್ರೀನಾಥ್ಜಿ. ನಾಥ್ಜಿ ಅಂದ್ರೆ ಅವರು ಇದ್ದಿದ್ದೆಲ್ಲಿ ಮೊದಲು ಗೋವರ್ಧನ್ ಪರ್ವತದಲ್ಲಿ. ಮಾಧವೇಂದ್ರ ಪುರಿ ಕಥೆ ಗೊತ್ತಿರ್ಬೇಕು ನಿಮ್ಗೆಲ್ಲ. ಮಾಧವೇಂದ್ರ ಪುರಿ ಅವ್ರು ಸಿಕ್ಕಿದ್ದು ದೊರೆತ ವಿಗ್ರಹ. ಅವನೇ ಹೇಳ್ತಾನಲ್ಲ, ನೋಡ್ ನಾನು ಈ ಮಣ್ಣಲ್ಲಿ ಊಟಿಟ್ಬಿಟ್ಟಿದ್ದಾರೆ, ನನಗೆ ನೋವಾಗ್ತಾ ಇದೆ, ಬಿಸಿ ಇದೆ, ನನ್ನ ಉದ್ಧಾರ ಮಾಡು, ನೀನ್ ಎತ್ತಿ ನಾನು ಸೇವೆ ಮಾಡು, ನೀನ್ ಯಾವ ಬರ್ತೀಯ ಅಂತ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾನೆ. ತಿರುಗಿ ಅಂತರ್ಧಾನ ಆಗುತ್ತೆ. ಸೊ ಅವಾಗ ಮಾಧವೇಂದ್ರ ಪುರಿ ನಿರಾಪೇಕ್ಷ, ಏನಿಲ್ಲ. ಸೊ ಅವನ್ ಮಾತಿಗೆ ಬೆಳಿಗ್ಗೆ ಆದಾಗ ಬ್ರಜವಾಸನ ಕರ್ಕೊಂಡ್ ಬಂದಾಗ ಹೋಗಿ ಹೇಳಿ, ತರ ಇದಾನೆ, ನಮ್ಗೆ ಸ್ವಪ್ನದಲ್ಲಿ ಬಂದು ಹೇಳಿದ್ದಾನೆ, ತೋರಿಸಿದೆ ಅಂತ ಜಾಗ ಅಂತ. ಅಲ್ಲ, ಅವನ್ ಕರ್ಕೊಂಬಂದಾಗುದು ಇದೆಲ್ಲ ಕ್ಲೀನ್ ಮಾಡಿ ಸಿಕ್ತು ಅವನಿಗೆ. ತುಂಬಾ ಸುಂದರವಾಗಿದೆ. ಆ ವಿಗ್ರಹ ಮಾಡಿದ್ದು ಕೃಷ್ಣನ ಮೊಮ್ಮಗ ಬ್ರಜನಾಭನೇ ಪ್ರತಿಷ್ಠಾಪನೆ ಮಾಡಿದ್ರು. ಅಲ್ಲಿ ಗೋವರ್ಧನ್ ಮೇಲೆ ಪ್ರತಿಷ್ಠೆ ಮಾಡಿ ಇಟ್ಟಿರ್ತಾನೆ. ಆ ನೋಡ್ಕೊಳ್ಳೋರು ಏನ್ ಮಾಡ್ತಾರೆ, ಯಾವ್ದೋ ಭಯದಿಂದ ಮುಸ್ಲಿಮ್ಸ್ ಭಯ ಅಟ್ಯಾಕ್ ಆಗುತ್ತೆ ಅಂತ ಹೇಳಿ ಅದನ್ನ ಅಲ್ಲಿ ಮುಚ್ಚಿಟ್ಬಿಟ್ಟು ಪರಾರಿ ಆಗ್ಬಿಟ್ಟಿರ್ತಾರೆ. ಆಯ್ತಲ್ಲ. ಸೊ ಅದು ಮಾಧವೇಂದ್ರ ಪುರಿಗೆ ಗೋಚರ ಆಗುತ್ತೆ. ಅವ್ರು ಅದನ್ನ ತಗೊಂಡು ಅಲ್ಲಿ ಪ್ರತಿಷ್ಠೆ ಮಾಡಿ ಸುಮಾರು ವರ್ಷ ಸೇವೆ ಮಾಡಿದ್ರು. ಅಲ್ಲಿಂದ ಜಗನ್ನಾಥ್ ಪುರಿ ಕಡೆ ಹೋಗ್ತಾರೆ. ಅವ್ನು ಹೇಳ್ತಾನೆ, ಕೃಷ್ಣ ನೋಡಪ್ಪ, ನೀನ್ ನನಗೆ ತುಂಬಾ ಸಂತೋಷ ನೀನ್ ಸೇವೆ ಮಾಡಿರೋದು, ಆದ್ರೆ ನಾನು ಇನ್ನ ಆಗ್ಲೂನು ಬಿಸಿ ನಾನು ಅಷ್ಟು ವರ್ಷ ಬಿಸಿಲಿದ್ದು, ಅದಕ್ಕೆ ನೀನು ನನಗೆ ಚಂದನ ಸೇವೆ ಅಂದ್ರೆ ಶ್ರೀಗಂಧದ್ದು ಲೇಪನ ಮಾಡಿದ್ರೆ ನನಗೆ ಸರಿ ಹೋಗ್ಬಿಡುತ್ತೆ. ಸರಿ, ಅವ್ರು ಶ್ರೀಗಂಧ ತರಕ್ಕೆ ಅಲ್ಗೋದ್ರು ಜಗನ್ನಾಥ್ ಪುರಿ ಕಡೆ. ಆಮೇಲೆ ತರ್ತಾ ಏನಾಯ್ತು, ಕ್ಷೀರಚೋರ ಗೋಪಾಲ ಗೊತ್ತಿದೆಯಲ್ಲ, ಅಲ್ಲಿ ಅವನು ಭಗವಂತನೇ ಕ್ಷೀರನ ಕರೀತಾನೆ. ಯಾರು ಮಾಧವೇಂದ್ರ ಪುರಿಗೆ ಇಚ್ಛೆ ಆಗಿತ್ತು. ಅದು ದೊಡ್ಡ ಕಥೆ. ಎನಿವೆ ಅವರು ಅಲ್ಲಿ ತಿರ್ಗ ತರ್ತಾರೆ. ತಂದಾಗ ತಿರುಗಿ ಭಗವಂತ ಕೃಷ್ಣ ಕನ್ಸಲ್ ಮನೆ, ನೋಡಪ್ಪ, ನೀನು ಅಲ್ಲಿಂದ ಒತ್ತು ತಗೊಂಬಂದ್ರೆ ಕಷ್ಟ, ಬೇಕಿಲ್ಲ. ಈ ಕ್ಷೀರಚೋರ ಗೋಪಾಲ ನಾನು ಬೇರೆ ಅಲ್ಲ, ಅವನ್ಗೆ ಲೇಪನೆ ಮಾಡ್ಬಿಡು, ನನಗ್ ಮಾಡಿದ ಸಮಾನ. ಸರಿ, ಅಲ್ಲೇ ಉಳಿಸ್ಕೊಂಡಿರ್ತಾರೆ. ಅವ್ರ ಸಮಾಧಿ ಇವತ್ತು ಅಲ್ಲೇನೆ ಇರೋದು. ಮಾಧವೇಂದ್ರ ಪುರಿ ಸಮಾಧಿ ಅಲ್ಲೇನೆ ಇರೋದು. ಕ್ಷೀರಚೋರ ಗೋಪಾಲ. ಸೊ ಈಗ ಆ ವಿಗ್ರಹನೇ ಎಲ್ಲಿಗೋಗಿದ್ದು, ಯಮುನರ ಕಾಟ ಬಂತು ಅಂತೇಳಿ ನಾಥದ್ವಾರಕ್ಕೆ ಹೋಗಿದೆ. ಈಗ ರಾಜಸ್ಥಾನ ನಾಥದ್ವಾರ ಅಲ್ಲಿದ್ದಾನೆ. ಸೊ ಅವನ್ನ ಆರಾಧನೆ ಮಾಡೋರೆ ಇವ್ರು ಯಾರು, ಕೊಲ್ಲಾಪುರ ವಿಠಲದಾಸ. ಸೊ ಅವ್ರೇನ್ ಮಾಡ್ತಾರೆ ಅಂದ್ರೆ, ಅವರು ತುಂಬಾ ಪರಿಚಯ ಇವರು ರಘುನಾಥ್ ದಾಸ್. ಇವರಿಗೆ ಹುಷಾರಿಲ್ಲ, ಹೊಟ್ಟೆ ನೋವು ಅಂದ್ಕೊಂಡು ಇಬ್ಬರು ವೈದ್ಯರನ್ನ ಕಳಿಸ್ತಾರೆ, ಅವ್ರನ್ನ ಪರೀಕ್ಷೆ ಮಾಡಿ ಕರ್ಕೊಂಡ್ಬರ್ತಾರೆ. ಇವರು ವೈದ್ಯರು ಗೊತ್ತಲ್ಲ, ಪರೀಕ್ಷೆ ಮಾಡಿದ ಹಾಗೆ ನಾಡಿ ನೋಡ್ತಾರೆ. ಏನಪ್ಪಾ, ಆಗಿನ ಕಾಲದಲ್ಲಿ MRI, ಪೆಟ್ ಸ್ಕ್ಯಾನು, ಆ ಸ್ಕ್ಯಾನು ಈ ಸ್ಕ್ಯಾನ್ ಯಾವುದು ಇರ್ಲಿಲ್ಲ. MRI ಇದ್ದಿದ್ದು ಇದೇ ಸ್ಕ್ಯಾನ್, ನಾಡಿ ಸ್ಕ್ಯಾನ್. ಸೊ ನಾಡಿ ನೋಡ್ಬಿಟ್ಟು ಅವರು ಹೇಳ್ತಾರೆ, ಇಲ್ಲ, ಇವರಿಗೆ ಕಾರಣ ಏನಂದ್ರೆ ಹಾಲಿಂದ ಹಾಲಿಂದ ಬೇಯಿಸಿರೋ ಅನ್ನ ತಿಂದು ಇವ್ರಿಗೆ ತರ ಆಗಿದೆ ಅಂತ ಡಾಕ್ಟರ್ ಹೇಳಿದ್ರು, ವೈದ್ಯರು. ಇವ್ರಿಬ್ರು ಅವ್ನ ನಾಡಿ ನೋವು.
ನಾಡಿಂದ ಗೊತ್ತಾಗುತ್ತೆ ಇದು ಈ ತರ ಆಗಿದೆ. ಇವರಿಗೆ ನಂಬಿಕೆ ಆಗ್ಲಿಲ್ಲ. ಅವ್ರು ಹೇಳ್ತಾರೆ ವಿಠಲದಾಸ್ ಇದು ಅಸಂಭವ. ಯಾಕಂದ್ರೆ ರಘುನಾಥ್ ದಾಸ್ ಗೋಸ್ವಾಮಿ ಸ್ವಲ್ಪ ಮಜ್ಜಿಗೆ ಬಿಟ್ಟು ಇನ್ನೇನು ತಗೊಳಲ್ಲ. ಇದ್ಯಾಕೆ ಸಾಧ್ಯ? ಹಾಗಾದ್ರೆ ನೀವು ಅವ್ರನ್ನೇ ಕೇಳಿ. ಸರ್ ರಘುನಾಥ್ ದಾಸ್ ಸ್ವಾಮಿ ಕೇಳ್ತಾರೆ, ಇದು ವೈದ್ಯರು ಈ ತರ ಹೇಳ್ತಾ ಇದ್ದಾರೆ, ಇದೇನು ಹೇಗೆ ಅರ್ಥ ಮಾಡಿ? ಅವಾಗ ಅವ್ರು ರಘುನಾಥ ಸ್ವಾಮಿ ಹೇಳ್ತಾರೆ, ಆ ಸಂದೇಹನ ನಿವಾರಣೆ ಮಾಡೋದಕ್ಕೆ ಅವರು ಮನಸ್ಸಲ್ಲೇನೆ ಅವರು ಹಾಲಿಂದ ಬೇಯಿಸಿರೋ ಅನ್ನನ ತಗೊಂಡಿರ್ತಾರೆ. ಆಯ್ತಾ? ಅವ್ರು ಭಜನೆ ಮಾಡ್ತಾ ಇದ್ರಲ್ಲ, ಮನಸ್ಸಲ್ಲೇ ಭಗವಂತನ ನೈವೇದ್ಯ ಮಾಡೋದು ಹಾಲಿಂದ ಬೇಯಿಸಿ ಅಂತ. ಅದು ಅರ್ಪಣೆ ಮಾಡಿ ಅದಾದ್ಮೇಲೆ ಅದನ್ನು ಸ್ವೀಕಾರ ಮಾಡಿ ನೋಡಿದ್ರ ಹೊಟ್ಟೆ ನೋವು. ಅಂದ್ರೆ ಇದು ಲೀಲೆ. ಲೀಲೆ ಅಂದ್ರೆ ಭಗವಂತ ನಮ್ಗೆ ತೋರ್ಸೋದಿಕ್ಕೆ. ಈ ತರ ಲೀಲೆಗಳು ನಡೀಲಿಲ್ಲ ಅಂದ್ರೆ ನಮ್ಗೆ ಇದೆಲ್ಲ ಇದೇನು ಹುಚ್ಚ ಕತೆ ಅದು ಇದು ಅನ್ಸುತ್ತೆ. ಆಯ್ತಲ್ಲ? ಇಂಥ ಮಹಾಭಾಗವತ ರಘುನಾಥ್ ದಾಸ್ ಈ ಒಂದು ಲೀಲೆ ಭಗವಂತ ನಡೆಸಿ ಒಂದು ಪರಿಚಯ ಮಾಡ್ತಾ ಇದ್ದಾನೆ. ಏನು? ಅವನು ಮನಸ್ಸಲ್ಲಿ ನಾವು ನಮ್ಗೇನು ಇಲ್ಲ ಅಂದ್ರೆ ಮನಸ್ಸಲ್ಲೇ ನಾವು ಅವನಿಗೆ ಅಡಿಗೆ ಎಲ್ಲ ಮಾಡಿ ಅರ್ಪಣೆ ಮಾಡಿದ್ರೆ ಅದನ್ನ ಸ್ವೀಕಾರ ಮಾಡ್ತಾನೆ. ಆಮೇಲೆ ಅದನ್ನ ನಾವು ಮನಸ್ಸಲ್ಲೇ ನಾವು ಸ್ವೀಕಾರ ಮಾಡಿದ್ರೆ ಅದ್ರ ಎಫೆಕ್ಟ್ ನಮ್ಗೆ ಇರುತ್ತೆ. ಇಂಥದ್ದು ಎಷ್ಟೋ ನಿಜವಾದ ಘಟನೆಗಳಿದೆಯಲ್ಲ, ನೀವು ಕೇಳಿರ್ಬೋದು ಒಂದ್ಸಾರಿ. ಏನಂದ್ರೆ ಒಬ್ಬ ಬ್ರಾಹ್ಮಣ ಏನು ಇರ್ಲಿಲ್ಲ, ಅವನು ಭಗವಂತನಿಗೆ ಕೀರು ಅಂದ್ರೆ ಪಾಯಸ ಮಾಡಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಮನಸ್ಸಲ್ಲೇನೆ ಧ್ಯಾನದಲ್ಲೇನೆ ಒಂದು ಇಟ್ಟಿಗೆ ಎಲ್ಲ ಇಟ್ಟು ಒಂದು ಸೌದೆ ಇಡೋದಕ್ಕೆ ಜಾಗ ಮಾಡ್ಕೊಂಡು ಒಲೆ ಆಮೇಲೆ ಪಾತ್ರೆ ತಗೊಂಡು ಮನ್ಸಲ್ಲೇನೆ ಅಲ್ಲ, ಆಮೇಲೆ ಹಾಲು ತಗೊಂಡು ಆಮೇಲೆ ಅದನ್ನ ಕಾಯಿಸ್ತಾ ಬಂದು ಅದಕ್ಕೆ ಅಕ್ಕಿ ಹಾಕ್ತ ಆಮೇಲೆ ಬೇಯಿಸ್ತಾ ಬಂದು ನಿಧಾನವಾಗಿ ಅದಕ್ಕೆ ಬೆಲ್ಲ ಹಾಕಿ ಮಾಡ್ತಾ 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 ಸುವಾಸನೆ ಎಲ್ಲ ಬಂತು. ಸ್ವಲ್ಪ ಏಲಕ್ಕಿ ಎಲ್ಲ ಹಾಕಿ ಇದೆಲ್ಲ ಮಾಡಿ ಈಗ ರೆಡಿ ಆಗ್ತಾ ಇದೆ. ಅದೇನ್ ಬಿಸಿ ಇರ್ಬೋದಾ ಅಂತ ಹೇಳ್ಬಿಟ್ಟು ಅವನು ಕೈನ ಹೀಗಿಟ್ಟ ಅಲ್ಲಿ, ಅದು ಸುಟ್ಟ ಬಿಡ್ತೀನಿ ಬಿಸಿ ಅಲ್ಲಿ ವಿಷ್ಣು ನಗುಬಿಟ್ಟ. ಲಕ್ಷ್ಮಿ ಕೇಳಿದ್ಲು, ಯಾಕೆ ನಗ್ತಾ ಇದ್ದೀರಾ ನೀವು ಅಂತ. ನಿಮ್ಗೆ ಗೊತ್ತಿಲ್ಲ, ಗೊತ್ತಾಗಲ್ಲ ನಿನಗೆ. ಭಕ್ತ ಅವನ ಹತ್ರ ಎಂತದ್ದು ಇರ್ಲಿಲ್ಲ, ನನಗೆ ಪಾಯಸ ಮಾಡೋದಿಕ್ಕೆ ಇದೆಲ್ಲ ಮಾಡಿ ಕೈ ಇಟ್ಟ ಸುಟ್ಕೊಂಡ್ಬಿಡಿಯಾನೆ. ಸೊ ಹಾಗೆ ಭಗವಂತ ಅವನು ಸ್ವೀಕಾರ ಭಕ್ತಿಯಿಂದ ಮಾಡಿದ್ರೆ, ಭಕ್ತಿಯಿಂದ ನಾವು ಅವನಿಗೆ ಅರ್ಪಣೆ ಮಾಡಿದ್ರೆ ಸ್ವೀಕಾರ ಮಾಡ್ತೀನಿ, ಅದರಿಂದ ನಿನಗೆ ಮಂಗಳ ಆಗುತ್ತೆ. ಸೊ ಇದು ತೋರ್ಸೋದಕ್ಕೋಸ್ಕರ ಈ ಮಹಾಭಾಗವತರ ಮೂಲಕ ಈ ಲೀಲೆಗಳು ಮಾಡ್ತಾರೆ. ಇದು ಅಪ್ರಾಕೃತ. ಸೊ ಹಾಗೆ ನೀವು ಬೃಹತ್ ಭಾಗವತಾಮೃತ ಹಾಗೆ ಏನಂದ್ರೆ ಅದಕ್ಕೇನೆ ಬೃಹತ್ ಭಾಗವತಾಮೃತಮಲ್ಲಿ ಈಗ ನೋಡಿ ಕೊನೆಗೆ ನಿಮ್ಗೆ ನಾರದ್ ಮುನಿ ಕೊನೆಗೆ ಹೇಳಿದ್ನಲ್ಲ, ವರ ಕೇಳ್ತಾನೆ ನಾರದ್ ಮುನಿ. ಏನಂದ್ರೆ ಇದು ಇಷ್ಟೆಲ್ಲ ಮುಗಿಸ್ಬಿಟ್ಟು ಏನಂದ್ರೆ
ಮೊದ್ಲು ಮೊದ್ಲೇನ್ ವರ ಕೇಳ್ತಾನೆ? ಆ ಓ ಕೃಷ್ಣಚಂದ್ರ, ಈ ವರ ಕೇಳ್ತೀನಿ ಏನಂದ್ರೆ, ನೀವು ಆನಂದ ಸ್ವರೂಪ. ನಿಮ್ಗೆ ನಿಮ್ಮ ಅನುಗ್ರಹ, ಕೃಪಾ, ಭಕ್ತಿ ಹಾಗೂ ಪ್ರೇಮ ಯಾರಿಗೂ ಅದರಿಂದ ತೃಪ್ತಿ ಆಗ್ದಿರ ಇರ್ಲಿ ಅಂತ. ಅವನ ಕೃಪೆ, ಭಕ್ತಿ ಹಾಗೂ ಪ್ರೇಮದಿಂದ ಯಾರಿಗೂ ತೃಪ್ತಿ ಆಗದಿರ್ಲಿ. ಅಂದ್ರೆ ಅರ್ಥ ಏನು? ನೀವ್ ಎಷ್ಟೇ ಭಕ್ತಿ ಪಡ್ಕೊಳ್ಳಿ, ಆದ್ರೆ ನಮ್ಗೆ ತೃಪ್ತಿ ಆಗಲ್ಲ. ಎಷ್ಟೇ ಕೃಪೆ ಬಂದ್ರು ಹಾಗೇನೆ ಪ್ರೇಮದಿಂದ. ಸೊ ಅದಕ್ಕೆ ಕೃಷ್ಣ ಹೇಳ್ತಾನೆ, ಅಯ್ಯೋ ಇದು ಭಕ್ತಿಯ ಮಹಿಮೇನೆ ಹಾಗೆ ಅದು. ಅದು ನೀವೇನ್ ಕೇಳ್ತಾ ಇದೀಯಾ, ಇನ್ನೇನಾದ್ರೂ ಕೇಳು ಅಂತ. ಅವಾಗ ಅವಾಗ ನಾರದ ಮುನಿ ಹೇಳ್ತಾನೆ, ನಾನು ಎಲ್ಲಾ ಕಡೆನು ಈಗ ಹೇಳ್ತಾನೆ ಭಗವಂತ, ನೀನು ವರದ ರಾಜ, ವರ ಕೊಡೋದ್ರಲ್ಲಿ ರಾಜ, ನಿನ್ ಸಮಾನ ಯಾರು ಇಲ್ಲ. ನಿನಗೂ ತೃಪ್ತಿ ಇದೆಯಾ ಇಷ್ಟು ವರ ಕೊಟ್ಟೆ ಅಂತ? ಇಲ್ಲ, ಅಯ್ಯೋ ಇನ್ನ ಜಾಸ್ತಿ ಕೊಡ್ಬೇಕಾಯ್ತು. ಅವನಿಗೆ ಆಮೇಲೆ ಹೇಳ್ತಾನೆ, ಆ ನೀವು ದಾನ ಕೊಟ್ರು ನೀವು ಯಾವಾಗ್ಲೂ ಅತೃಪ್ತರಾಗಿರೋರು. ನನ್ನ ಪರಿಶ್ರಮ ಆಯ್ತು. ಅವನ್ ಗೊತ್ತಿರ್ತಿದ್ದು, ಆದ್ರೆ ಅವನ್ ಭಗವಂತನ ಮೂಲಕ ಹೇಳಿಸ್ಬೇಕು ಅಂತ. ಆ ನನಗೆ ವ್ರಜವಾಸಿಗಳ ಪ್ರೇಮರೂಪ ಸರೋವರದಲ್ಲಿ ವಿಚಾರಣೆ ಮಾಡ್ತಿರೋ ರಾಜ ಹಂಸ, ಗೋಕುಲ ರೂಪಿ ಕ್ಷೀರಸಾಗರದಲ್ಲಿ ಉತ್ಪನ್ನ ಪರಮ ಅನಿರ್ವಚನೀಯ ಗೋಪವೇಶ ಹಾಗೂ ಲೀಲೆ ಪ್ರಕಾಶ ಮಾಡ್ತಿರೋ ನಿನ್ನ ಮಧುರಗಿಂತ ಮಧುರ ಸುಮಧುರ ನಾಮಾಮೃತದ ನಿರಂತರ ಪಾನ ಮಾಡುತ್ತಾ ಉನ್ಮತ್ತನಾಗಿ ಸಂಪೂರ್ಣ ಜಗತ್ತಿನಲ್ಲಿ ಆನಂದಿತ ಮಾಡೋದಕ್ಕೆ ನಾನು ಸರ್ವತ್ರ ವಿಚಾರಣೆ ಮಾಡ್ತಾ ಇರಲಿ, ಸರ್ವತ್ರ ಓಡಾಡ್ತಾನೆ ಇರಲಿ, ಈ ಒಂದು ಭಾಗ್ಯ ಕೊಡು. ಇದು ಅವನು. ಆಮೇಲೆ ಇನ್ನೇನ್ ಹೇಳ್ತಾನೆ? ಯಾರು ವ್ಯಕ್ತಿ ವಿಶ್ವಾಸ ಇರಬೇಕು, ವಿಶ್ವಾಸ ದ್ವಾರ ತಮ್ಮ ರಜಲೀಲ ಮುಖದ್ವಾರ ವರ್ಣನೆ ಮಾಡ್ತಾರೋ, ಕಿವಿಯಿಂದ ಶ್ರವಣ ಮಾಡ್ತಾರೋ, ಹೃದಯದಲ್ಲಿ ಧಾರಣೆ ಮಾಡ್ತಾರೋ, ಅಥವಾ ಯಾವುದೇ ಬೇರೆ ಅಂಗ ಪ್ರತ್ಯಂಗ ದ್ವಾರ ಒಂದು ಸಾರಿ ಆದ್ರೂ ಆ ಲೀಲಾ ಸ್ಥಳಗಳಿಗೆ ತಮ್ಮ ಲೀಲಾ ಸ್ಥಳಗಳ ಸ್ಪರ್ಶ ಮಾಡ್ತಾರೋ, ಆವಾಗ ಯಾವ ಗೋಪಿಯರ ಕುಚ ಕುಂಕುಮ ದ್ವಾರ ಸುಶೋಭಿತ ತಮ್ಮ ಶ್ರೀ ಚರಣ ಕಮಲದ ನಿತ್ಯ ಪ್ರೇಮ ಭಕ್ತಿನ ಪ್ರಾಪ್ತಿ ಆಗಲಿ. ಇದು ಅವರ. ಅಂದ್ರೆ ಕೃಷ್ಣ ಲೀಲೆಗಳನ್ನ ಯಾರಾದ್ರೂ ಹೇಳಿದರೆ ಅವರ ಜಾಗಗಳಿಗೆ ಓಟ್ ಬಂದರೆ ಲೀಲಾಸ್ಥಳ ಕೃಷ್ಣ ಪ್ರೇಮ ಬರಲಿ, ಪ್ರೇಮ. ಇದು ವರ ಕೇಳಿದ್ರು. ಇದಕ್ಕೆ ಕೃಷ್ಣ ತಥಾಸ್ತು ಅಂತ ಬೇಕಲ್ಲ. ಅದಕ್ಕೆ ನಾವು ಕಾರ್ತಿಕ್ ಮಾಸ ಅಲ್ಲೆಲ್ಲ ಹೋಗಿ ಬರೋದು, ಯಾಕಂದ್ರೆ ಈ ಕಾರಣದಿಂದ. ಅರ್ಥ ಆಯ್ತಾ? ಈಗ ಅದಾದ್ಮೇಲೆ ಏನಾಯ್ತು ಅಂದ್ರೆ, ನಾರದಮುನಿಗೆ ತುಂಬಾ ಸಂತೋಷ ಆಯ್ತು. ಅವನು ಸಂತೋಷದಿಂದ
ಕುಣಿತಾ ಕುಣಿತಾ ಕೊನೆಗೆ ಎಲ್ಲಿಗೆ ಬರ್ತಾನೆ? ಈಗ ಇದೆಲ್ಲ ಗೊತ್ತಾಯ್ತಲ್ಲ. ಈಗ ಒಂದು ಪ್ರಶ್ನೆ ಏನು? ಭಗವಂತನ ಅತ್ಯುತ್ತಮ ಕೃಪೆ ಪಾತ್ರ ಯಾರು ಅಂತ ಗೊತ್ತಾಯ್ತಲ್ಲ ಸಾಧಾರಣ. ಗೋಪಿ. ಸೊ ಇದನ್ನ ಅವನು ತಿಳಿಸೋದಕ್ಕೋಸ್ಕರ ಏನ್ ಮಾಡ್ತಾನೆ, ತಿರುಗಿ ಎಲ್ಲಿಗೆ ಬರ್ತಾನೆ? ನಾರದ ಮುನಿ ಪ್ರಯಾಗಕ್ಕೆ ಬರ್ತಾನೆ. ಗೊತ್ತಾಯ್ತಲ್ಲ, ಪ್ರಯಾಗದಿಂದ ತಾನೇ ಶುರುವಾಗಿದ್ದ ಅವನು. ಪ್ರಯಾಗದಲ್ಲಿ ತಾನೇ ಅಲ್ಲಿ ಆ ಒಂದು ಬ್ರಾಹ್ಮಣನ ನೋಡಿ ನೋಡಪ್ಪ ಭಗವಂತ ಸಾಲಿಗ್ರಾಮದ ಪೂಜೆ ಮಾಡಿ ನೀನೇ ದೊಡ್ಡ ಭಗವಂತನ ಕೃಪಾ ಪಾತ್ರ. ಅವನು ಹೇಳ್ತಾನೆ ಇಲ್ಲ ಇಲ್ಲ. ಅವಾಗ ರಾಜ ಇಲ್ಲ ಇಲ್ಲ ಅಂತಾನೆ. ಇಂದ್ರ, ಬ್ರಹ್ಮ, ಶಿವ, ಪರೀಕ್ಷೆ, ಪ್ರಹ್ಲಾದ, ಅಲ್ಲಿಂದ ಹನುಮಂತ, ಪಾಂಡವರಿಂದ ಯಾದವರಿಂದ ಉದ್ದವರಿಂದ ಗೋಪಿಯರು ಆಯ್ತಲ್ಲ. ಗೋಪಿಯರು ಅವರೇ ಸರ್ವಶ್ರೇಷ್ಠ ಆಯ್ತಾ. ಸೊ ಇದು ಕಥೆ ಎಲ್ಲಾನು ತಾನೇ ಹೋಗಿ ಪರೀಕ್ಷೆ ಮಾಡಿದೆಲ್ಲ ಅನುಭವ ಆಯ್ತಲ್ಲ. ಇದನ್ನ ಬಂದು ಯಾರಿಗೆ ಹೇಳ್ತಾನೆ? ನಾರದ ಮುನಿ ಪ್ರಯಾಗದಲ್ಲಿ ಬಂದು ಅವ್ರಿಗೆಲ್ಲಾನು ಇದನ್ನ ಹೇಳ್ತಾನೆ. ಅದರಿಂದ ಏನಾಗುತ್ತೆ? ಅದನ್ನ ಅವ್ರಿಗೆ ಹೇಳ್ತಾನೆ. ಆಮೇಲೆ ಏನಾಯ್ತು? ಈ ಪರಮ ಅದ್ಭುತ ಭಕ್ತಿಯ ಮಹಾತ್ಮೆನ ಶ್ರವಣ ಮಾಡಿ ಆ ಕ್ಷಣದಲ್ಲೇ ಕರ್ಮ, ಜ್ಞಾನ ಹಾಗೂ ಸಾಧನೆಗಳ ಸಂಪೂರ್ಣ ರೂಪದ ಪರಿತ್ಯಾಗ ಮಾಡ್ಬಿಟ್ಟು ಅಲ್ಲಿನ ಪ್ರಯಾಗದಲ್ಲಿ ಏನೇನೋ ಎಲ್ಲಾ ತರದ ಭಕ್ತರು ಸೇರಿರ್ತಾರಲ್ಲ. ಕೆಲವರು ಕರ್ಮ ಕಾಂಡದಲ್ಲಿರೋರು, ಜ್ಞಾನ ಕಾಂಡದಲ್ಲಿರೋರು, ಅವರೆಲ್ಲಾನು ಈ ನಾರದ ಮುನಿಯ ಒಂದು ಹರಿಕಥೆನ ಕೇಳ್ಬಿಟ್ಟು ಅವನ ಅನುಭವ ತತ್ಕ್ಷಣನೇ ಎಲ್ಲ ಪರಿತ್ಯಾಗ ಮಾಡಿ ಹೋಗ್ಬಿಡ್ತಾರೆ. ಆ ಮುನಿಯರು ನಾರದ ಮುನಿಯ ಮುಖದಿಂದ ತನ್ನ ಅನುಭವ ಪಡ್ಕೊಂಡಿರೋ ಸಮಸ್ತ ಭಕ್ತಿ ರಹಸ್ಯನ ಕೇಳ್ಬಿಟ್ಟು ಆ ಸಮಯದಲ್ಲಿ ಜ್ಞಾನ ಕರ್ಮಾದಿ ಸಮಸ್ತ ಸಾಧನೆಗಳನ್ನ ತ್ಯಾಗ ಮಾಡಿದ್ರು. ಅದೇನಂದ್ರೆ, ಯಾಕಂದ್ರೆ ತತ್ವ ಉಪಾದೇಯ ಅಂಶನ ಸಂಪೂರ್ಣ ರೂಪದಲ್ಲಿ ಗ್ರಹಣ ಮಾಡಿ ಅದನ್ನ ಪಾಲನೆ ಮಾಡಕ್ಕೆ ಇದಾದ್ರು. ಪರಮ ದೈನ್ಯ ಪೂರ್ವಕವಾಗಿ ಶ್ರೀಮನ್ ಮದನ ಗೋಪಾಲ ದೇವ ಚರಣ ಕಮಲಗಳನ್ನ ಭಜನೆ ಮಾಡೋದಕ್ಕೆ ಶುರು ಮಾಡಿದ್ರು. ಸೊ ಅಲ್ಲಿ ಮಾಧವ ಪ್ರತಿಷ್ಠಾಪನೆ ಇರ್ತಾರೆ. ಸೊ ಅವ್ರಿಗೂ ಗೊತ್ತಾಯ್ತು, ಅಯ್ಯೋ ಅವನ ಚರಣ ಕಮಲ ನಮ್ಗೆ ಸ್ವಲ್ಪನೂ ಭಕ್ತಿ ಇಲ್ಲ. ಈ ಪ್ರಕಾರದ ಆರ್ತಿನ ದೈನ್ಯ, ಅದನ್ನ ದೈನ್ಯ ಅಂತ ಹೇಳ್ತಾರೆ. ಅಂತ ದೈನ್ಯದಿಂದನೇ ಭಗವಂತನ ಕೃಪೆ ಸಿದ್ಧಿ ಆಗುತ್ತದೆ. ಅಂದ್ರೆ ಏನು? ಅವರೆಲ್ಲಾನು ನಾರದನ ಶಿಕ್ಷಾನುಸಾರ ದೈನ್ಯ ಮೂಲಕ ಭಗವದ್ ಭಜನದಲ್ಲಿ ತತ್ಪರಾಗ್ತಾರೆ. ಓ ಮಾತಾ, ನೀನು ಸಹ ನೀನು ಗೋಪಿಯರ ದಾಸ್ಯದ ಕಾಮನೆಯಿಂದ ಕೋಪ ಕಿಶೋರ ಅಂತ ಗೋಪಿಯ
ಪ್ರೇಮ ಭಕ್ತಿಯಿಂದ ಅನ್ನೋ ಇದರಲ್ಲಿ ನಾಮ ಸಂಕೀರ್ತನೆಯಲ್ಲಿ ತೊಡಗು ಅಂತ ಹೇಳ್ತಾರೆ. ಸೊ ಇದು ಒಂದು ಈಗ ಆ, ಅದಕ್ಕೆ ಪರೀಕ್ಷಿತ್ ಮಹಾರಾಜ ನೋಡಿ ಅಂತಾನೆ ಹೇಳ್ಬಿಟ್ಟ. ಆದ್ರೆ ನಾನು ಅದನ್ನ ಅವನ್ನ ಗುಣಗಾನ ಮಾಡೋದಕ್ಕೆ ನನಗೆ ಸಾಧ್ಯವಿಲ್ಲ. ಯಾಕಂದ್ರೆ ಹೇಗೆ ನೊಣ ಗೊತ್ತಲ್ಲ, ನೊಣ ಚಿಕ್ಕ ನೊಣ ಇರುತ್ತೆ. ನೊಣ ತನ್ನ ತಲೆ ಮೇಲೆ ಸುಮೇರು ಪರ್ವತನ ಧಾರಣೆ ಮಾಡಕ್ಕೆ ಆಗುತ್ತಾ? ಒಂದು ಸೊಳ್ಳೆ ಅಥವಾ ಒಂದು ನೊಣ. ಸುಮೇರು ಪರ್ವತ ಅಂದ್ರೆ ಇವು ನೀವು ಹಿಮಾಲಯದಲ್ಲಿ ದೊಡ್ಡ ಪರ್ವತ ಯಾವ್ದು ಹೇಳಿ? ಯಾವ್ದೋ ಇದೆಯಲ್ಲ ಹೆಸರು. ಸೊ ಯಾವ್ದೇ ಸಾಧಾರಣ ಪರ್ವತನ ಈ ಒಂದು ಸೊಳ್ಳೆ, ಇದು ಒಂದು ಇರುವೆ ನೊಣ ತನ್ನ ತಲೆ ಮೇಲೆ ಇಟ್ಕೊಳಕ್ ಆಗುತ್ತಾ? ಅದೇ ಪ್ರಕಾರನೇ ಆ ಗೋಪಿಯರಲ್ಲಿ ಯಾವುದೇ ಒಂದು ಚಿಕ್ಕ ಗೋಪಿಯ ಮಹಿಮೆನ ವರ್ಣನೆ ಮಾಡೋದು ನನಗೆ ಸಾಧ್ಯವಿಲ್ಲ. ಸಾಧ್ಯವಿಲ್ಲ. ಅದರಿಂದ ಈಗ ಸುಖದೇವ್ ಗೋಸ್ವಾಮಿನೂ ಆಗಿದೆ. ಇವರೆಲ್ಲ ಹೇಳಿದ್ರು, ಆದ್ರೆ ತಾವು ಒಂದು ಗೋಪಿಯ ಹೆಸರನ್ನು ತಗೊಳ್ಳಿಲ್ಲ. ಭಾಗವತಮಲ್ಲಿ ಯಾರಾದ್ರೂ ಗೋಪಿ ರಾಧಾರಾಣಿ ಹೆಸರು ಇದೆಯಾ? ಗೋಪಿಯರ ಹೆಸರು ಇದೆಯಾ? ಲಲಿತಾ, ವಿಶಾಖ ಇದೆಯಾ? ಅಂದ್ರೆ ಅದು ಹೇಳಕ್ಕೂ ಅವ್ರಿಗೆ ಹೇಳಿದ್ರೆ ಏನಾಗುತ್ತೆ, 6 ತಿಂಗಳು ಮೂರ್ಛೆ ಆಗ್ಬಿಡುತ್ತೆ. ನನಗಿರೋ ಒಂದು ವಾರ ಸಮಯ, ಅದಕ್ಕೆ ಅವರು ಅದನ್ನ ಉಚ್ಚಾರಣೆ ಮಾಡಕ್ಕೆ ಆಗಲಿಲ್ಲ. ಸೊ ಅದಕ್ಕೇನೆ ಮಾತಾ ನೀವು ಆ ಗೋಪಿಯರ ಜೊತೆ ರಾಸಕ್ರೀಡಾ ಆದಿನಲ್ಲಿ ಮಿಲಿತ ಶ್ರೀ ಗೋಪಿನಾಥನ ಪ್ರೇಮ ಪೂರ್ವಕ ಭಜನೆ ಮಾಡು. ಆವಾಗ ಅವನ ಕೃಪೆಯಿಂದ ಗೋಪಿಯರ ಸ್ವಲ್ಪ ಮಹಿಮೆ ಆದ್ರೂ ನಿನಗೆ ಗೊತ್ತಾಗುತ್ತೆ. ಆದ್ರಿಂದ ಈ ಒಂದು ಪರಮ ಶ್ರೇಷ್ಠ ಉಪಾಖ್ಯಾನ ಶ್ರದ್ಧಾಪೂರ್ವಕವಾಗಿ ಶ್ರವಣ, ಕೀರ್ತನೆ ಅಥವಾ ಯಾವುದೇ ರೂಪದಲ್ಲಿ ಆಶ್ರಯ ಪಡ್ಕೊಂಡ್ರೆ ಶೀಘ್ರವಾಗಿ ಕೃಷ್ಣನ ಪ್ರತಿ ಅಂತ ಪ್ರೇಮ, ಗೋಪಿ ಪ್ರೇಮ ಪ್ರಾಪ್ತಿ ಪಡ್ಕೊಳ್ತಾರೆ ಅಂತ ಈ ಒಂದು ಸಮಾಪ್ತ ಛೇದಂ ಪ್ರಥಮಕ ಸಮಾಪ್ತ. हरे कृष्णा। हाँ क्या बाद में आता क्लास पर बताओ। वही वो मोबाइल बाबू बोला था, वो बोले 3,300 वाला मेरे से किधर वो सागर गया ना। उसके पास पैसा नहीं। ठीक है, दामोदर को बोलो दे देंगे। बोल रहे मेरे पास भी फिर वो बोल रहा। ओ अच्छा, आपका इसमें कितना है देखिए। इसको आप कुछ
किसी को मोबाइल में डालना। तो ಶ್ರದ್ಧಾಪೂರ್ವಕ ವಿಶ್ವಾಸ ಸಹಿತ ಸಂಪೂರ್ಣ ರೂಪದಲ್ಲಿ ನಾವು ಆಶ್ರಯ ಮಾಡಿದ್ರೆ ಅದು ಶೀಘ್ರನೇ ಮಹಾಹರಿ ಶ್ರೀಕೃಷ್ಣ. ಹರಿ ಅಂದ್ರೆ ಹೇಳ್ತೀವಿ, ಕೃಷ್ಣನ್ಗೆ ಮಹಾಹರಿ ಅಂತಾರೆ. ಮಹಾಹರಿ ಶ್ರೀಕೃಷ್ಣನ ಬಗ್ಗೆ ಅದೇ ತರ ಗೋಪಿ ಪ್ರೇಮ ಪ್ರಾಪ್ತವಾಗುತ್ತದೆ. ಜಯ ಜಯ ಶ್ರೀ ಭಾಗವತಾಮೃತಂ की जय, रघुनाथ दास गोस्वामी की जय, पाणिहट्टी संभव की महामहोत्सव की जय। हिताय गौर प्रेमानंदी हरि हरि। ಕ್ಷಮಾ ಮಾಡ್ತಾರೆ, ಸ್ವಲ್ಪ ಕ್ಷಮೆ ಮಾಡಿದ್ದಾರೆ, ಸ್ವಲ್ಪ ಲೇಟ್ ಆಯ್ತು ಶುರು ಮಾಡೋದು. ವಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮಃ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಪ್ರणाम।